ಓಂ ಸಾಯಿರಾಮ್. ಶ್ರೀ ಗುರುಚರಿತ್ರೆಯ 19ನೇ ಅಧ್ಯಾಯವು. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ನಾಮಧಾರಕನು ಸಿದ್ಧಮುನಿಗೆ ಭಕ್ತಿಯಿಂದ ನಮಸ್ಕರಿಸಿ, ಸಿದ್ಧ ಯೋಗೀಶ್ವರನೇ, ನಿನಗೆ ಜಯ ಜಯಕಾರವು. ನೀನು ಜ್ಞಾನಜ್ಯೋತಿ ಸ್ವರೂಪನಾಗಿದ್ದು ನಿನ್ನ ಭಕ್ತರ ಅಜ್ಞಾತ ತಮವನ್ನು ಕಳೆದು ಭವಸಾಗರದಿಂದ ಪಾರು ಮಾಡುವ ಕರುಣಾಮೂರ್ತಿಯಾಗಿದ್ದೀಯ. ನಿನ್ನ ಕೃಪೆಯಿಂದಾಗಿ ಗುರುಚರಿತಾಮೃತವನ್ನುಂಡು ನಾನು ಜಾಗೃತನಾದೆನು. ದಯಾನಿಧಿಯೇ, ನನಗೆ ದಯವಿಟ್ಟು ಗುರುಚರಿತ್ರೆ ಮುಂದಿನ ಭಾಗವನ್ನು ಹೇಳುವಂತಹ ಕೃಪೆ ಮಾಡಬೇಕು ಅಂತ ಅನನ್ಯ ಭಕ್ತಿಯಿಂದ ಕೇಳ್ಕೊಳ್ತಾರೆ. ಆಗ ಶಿಷ್ಯನ ಸ್ತುತಿವಚನಗಳಿಂದ ಸಂತುಷ್ಟನಾದಂತಹ ಸಿದ್ಧಯೋಗಿಯು ಈ ಪ್ರಕಾರವಾಗಿ ಗುರುಚರಿತ್ರೆಯ ಮುಂದಿನ ಭಾಗವನ್ನು ಹೇಳಕ್ಕೆ ಶುರು ಮಾಡ್ತಾನೆ. ಶಿಷ್ಯೋತ್ತಮನಾದ ನಾಮಾಂಕಿತನೇ ಕೇಳು. ಈ ಪ್ರಕಾರವಾಗಿ ಗುರುದೇವನು ಈ ಔದುಂಬರ ಮರದ ಕೆಳಗೆ ಒಳ್ಳೆಯ ಪ್ರೀತಿಯಿಂದ ವಾಸ ಮಾಡತೊಡಗಿದನು ಎಂದು ಸಿದ್ಧಮುನಿಯು ಹೇಳುತ್ತಿದ್ದಂತೆಯೇ ನಾಮಧಾರಕನು ನಡುವೆಯೇ ಬಾಯಿ ಹಾಕಿ, ಸ್ವಾಮಿ ಸಿದ್ಧಮುನೀಶ್ವರರೇ, ಭೂಮಿಯ ಮೇಲೆ ಹಲವಾರು ಜಾತಿಯ ಪುಣ್ಯ ವೃಕ್ಷಗಳುಂಟು. ಬಿಲ್ವ, ಅಶ್ವತ್ಥ, ಶಮಿ ಅಂದರೆ ಬನ್ನಿ ಮರಗಳು ಶ್ರೇಷ್ಠವಾದವುಗಳೆಂದು ವೇದಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೀಗಿದ್ದೂ ಸಹ ಗುರುಗಳು ಔದುಂಬರ ವೃಕ್ಷವನ್ನೇ ಮೆಚ್ಚಿಕೊಳ್ಳಲು ಕಾರಣವೇನು ಅಂತ ನಾವು ನೋಡಿ, ಔದುಂಬರ ವೃಕ್ಷವನ್ನು ನೋಡಿದ ತಕ್ಷಣ ದತ್ತಾತ್ರೇಯರು ವಾಸವಾಗಿರ್ತಾರೆ ಅಂತ ನೋಡ್ತಾ ಇರ್ತೀವಿ. ಆಗ ಸಿದ್ಧಮುನಿಯು, ನಾಮಧಾರಕ, ನಿನ್ನ ಪ್ರಶ್ನೆ ಸಮರ್ಪಕವಾಗಿದೆ. ಭಗವನ್ನಾರಾಯಣನು ನರಸಿಂಹಾವತಾರವನ್ನು ತಾಳಿ ಹಿರಣ್ಯ ಕಶಿಪುವಿನ ಹೊಟ್ಟೆಯನ್ನು ಸೀಳಿ ಕೊಂದ ಕಥೆಯನ್ನು ನೀನು ಕೇಳಿರುವೆಯಷ್ಟೇ. ಭಗವಂತನು ಸಿಟ್ಟಿಗೆದ್ದು ಆ ದೈತ್ಯನ ಕರುಳುಗಳನ್ನೆಲ್ಲ ತನ್ನ ಉಗುರುಗಳಿಂದಲೇ ಬಗೆದು ಅವುಗಳನ್ನು ಮಾಲೆಗಳಂತೆ ತನ್ನ ಕೊರಳಿನಲ್ಲಿ ಹಾಕಿಕೊಂಡನು. ಹಿರಣ್ಯ ಕಶಿಪನ ಹೊಟ್ಟೆಯಲ್ಲಿ ಕಾಲಕೂಟವೆಂಬ ಅತ್ಯಂತ ಉಗ್ರವಾದ ವಿಷ ಇತ್ತಂತೆ, ಕಾಲಕೂಟ ಅಂತ. ಆ ವಿಷವು ನರಸಿಂಹನ ಉಗುರುಗಳಿಗೆಲ್ಲ ವ್ಯಾಪಿಸಿಕೊಂಡು ಅವು ಕಾಯ್ದು ತಪ್ತವಾಗತೊಡಗಿದವು. ಆ ಸಮಯದಲ್ಲಿ ನರಸಿಂಹನ ನಖಗಳಿಗೆ ಉಗುರುಗಳಿಗೆ ಶಾಂತಿಯನ್ನು ಕೊಡುವುದಕ್ಕಾಗಿ ಮಹಾಲಕ್ಷ್ಮಿಯು ಉತ್ಕೃಷ್ಟವಾದ ಔದುಂಬರ ಫಲಗಳು, ಔದುಂಬರ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ ಅತ್ತಿ ಮರ ಅಂತ, ಆ ಅತ್ತಿ ಹಣ್ಣುಗಳನ್ನು ತಂದು ಉಗುರುಗಳಿಗೆಲ್ಲ ಹಚ್ತಾಳಂತೆ ಮಹಾಲಕ್ಷ್ಮಿ. ಔದುಂಬರ ಫಲಗಳು ಉಗುರಿನಲ್ಲಿ ವ್ಯಾಪಿಸಿದ್ದಂತಹ ವಿಷವನ್ನೆಲ್ಲ ಹೀರ್ಕೊಂಡಿದ್ದರಿಂದ ನರಸಿಂಹನಿಗೆ ಆ ವಿಷದಿಂದ ಉಂಟಾದಂತಹ ಬೇಗೆಯು ಶಾಂತವಾಯಿತು. ಆಗ ಶಾಂತಿ ಹೊಂದಿದ ಲಕ್ಷ್ಮೀ ನರಸಿಂಹರಿಬ್ಬರು ಸಂಪ್ರೀತನಾಗಿ ಔದುಂಬರ ವೃಕ್ಷಕ್ಕೆ, ನೀನು ಸದಾ ಫಲಭರಿತನಾಗಿ ಭೂಮಿಯ ಮೇಲಿನ ಕಲ್ಪವೃಕ್ಷವಾಗಿ ಬಾಳು. ನಿನ್ನನ್ನು ಪೂಜಿಸಿದವರ ಮನೋರಥಗಳು ಪೂರ್ಣವಾಗಲಿ. ನಿನ್ನನ್ನು ಆರಾಧಿಸುವ ಬಂಜೆಯರು ಸಂತಾನ ಪಡೆಯಲಿ. ನಿನ್ನ ನೆರಳಿನಲ್ಲಿ ಕುಳಿತು ಜಪಾನುಷ್ಠಾನ ಮಾಡುವವರಿಗೆ ತೀವ್ರ ಜ್ಞಾನೋದಯವಾಗಲಿ. ಮತ್ತು ನಿನ್ನ ನೆರಳು ಬಿದ್ದ ಜಲಾಶಯದಲ್ಲಿ ಸ್ನಾನ ಮಾಡುವವರಿಗೆ ಭಾಗೀರಥಿ ನದಿಯಲ್ಲಿ ಸ್ನಾನ ಮಾಡಿದ್ದಕ್ಕಿಂತ ಹೆಚ್ಚಿನ ಪುಣ್ಯವು ಲಭಿಸಲಿ ಎಂದು ಮುಂತಾಗಿ ವರ ನೀಡಿದರಲ್ಲದೆ, ನಾನು ಲಕ್ಷ್ಮೀ ಸಹಿತನಾಗಿ ಸದಾ ನಿನ್ನ ನೆರಳಿನಲ್ಲಿಯೇ ವಾಸಿಸುವೆನೆಂದು ನರಸಿಂಹನು ಆ ವೃಕ್ಷಕ್ಕೆ ವಚನ ಕೊಟ್ಟನು. ಇದೇ ಕಾರಣದಿಂದಲೇ ಶ್ರೀ ಗುರುಗಳು ನರಸಿಂಹ ಮಂತ್ರದ ಉಪಾಸನೆಯನ್ನು ಕೈಗೊಂಡು ಕೇವಲ ಶಾಂತಿಗಾಗಿಯೇ ಔದುಂಬರದಲ್ಲಿ ವಾಸವಾದರು. ನೋಡಿ, ಇದು ಔದುಂಬರ ವೃಕ್ಷದ ಒಂದು ಪವಿತ್ರತೆ ಅಂತ. ಹೀಗೆ ಆ ಸದ್ಗುರುನಾಥನು ಹಗಲಿರುಳು ಆ ಔದುಂಬರ ವೃಕ್ಷದಡಿಯಲ್ಲಿ ವಾಸ ಮಾಡುತ್ತಿರಲು ನಿತ್ಯವೂ ಮಧ್ಯಾಹ್ನ ಸಮಯಕ್ಕೆ ಸರಿಯಾಗಿ ಅಲ್ಲಿ ದೊಡ್ಡದೊಂದು ಸಮಾರಂಭವೇ ನೆರವೇರಿದಂತಾಗುತ್ತಿತ್ತು. ಅಮರೇಶ್ವರನ ಸನ್ನಿಧಿಯಲ್ಲಿ ವಾಸವಾಗಿದ್ದ 64 ಜನ ಯೋಗಿನಿಯರು ನಿತ್ಯವೂ ಮಧ್ಯಾಹ್ನ ಸಮಯದಲ್ಲಿ ಶ್ರೀ ಗುರುವಿನ ಪೂಜೆ ಮಾಡುವುದಕ್ಕಾಗಿ ಆ ಮರದಡಿಯಲ್ಲಿ ಬರುತ್ತಿದ್ದರು. ಸುಗಂಧ ಪರಿಮಳಗಳಿಂದ ಗುರುಗಳನ್ನು ಭಕ್ತಿಯಿಂದ ಪೂಜಿಸಿ ನಂತರ ಭೋಜನಕ್ಕಾಗಿ ತಮ್ಮ ಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದರು.
ಭೋಜನಾನಂತರ ಮತ್ತೆ ಶ್ರೀ ಗುರುಗಳನ್ನು ಔದುಂಬರ ವೃಕ್ಷಕ್ಕೆ ತಂದು ಕಳಿಸಿ ತಮ್ಮ ಸ್ಥಾನಕ್ಕೆ ಹೊರಟೋಗುತ್ತಾ ಇದ್ದರು. ಈ ಕ್ರಮವು ಶ್ರೀ ಗುರುಗಳಲ್ಲಿ ವಾಸವಾದಾಗಿನಿಂದಲೂ ಗೌಪ್ಯವಾಗಿಯೇ ನಡೆಯುತ್ತಿತ್ತು. ಊರ ಜನರಿಗೆ ಈ ಸಮಾಚಾರವೇ ಗೊತ್ತಿರಲಿಲ್ಲ. ಹೀಗಿರುತ್ತಿರಲು ಒಂದು ಸಲ ಗ್ರಾಮ ನಿವಾಸಿಗಳಿಗೆ ಗುರುಗಳ ಇರುವಿಕೆಯ ಬಗ್ಗೆ ಜಿಜ್ಞಾಸೆ ಹುಟ್ಟಿಕೊಂಡಿತು. ಈ ಯೋಗಿಯು ಗ್ರಾಮದಲ್ಲಿ ಯಾರ ಮನೆಗೂ ಒಂದು ದಿನವಾದರೂ ಭಿಕ್ಷೆಗೆ ಬರುವುದಿಲ್ಲ. ಈತನ ಉಪಜೀವನವು ಹೇಗೆ ಸಾಗ್ತಾ ಇದೆ ಎಂಬುದನ್ನು ಪರೀಕ್ಷಿಸಿ ನೋಡಬೇಕೆಂದು ಅವರು ತಮ್ಮಲ್ಲಿಯೇ ವಿಚಾರ ಮಾಡಿಕೊಂಡು ಈ ಒಳಗುಟ್ಟನ್ನು ನಿರೀಕ್ಷಿಸುವುದಕ್ಕಾಗಿ ಓರ್ವ ವ್ಯಕ್ತಿಯನ್ನು ಕಾವಲಿರಿಸಿದರು. ನೋಡ್ಕೊಂಡು ಬಾ ಅಂತ ಬಿಟ್ಟರು ಒಬ್ಬನ್ನ. ಮರುದಿನ ಮಧ್ಯಾಹ್ನ ಸಮಯದಲ್ಲಿ ಆ ಗುರುಸ್ಥಾನದ ಸುತ್ತಲೂ ನಡೆದ ಸಮಾರಂಭದ ಗದ್ದಲವನ್ನು, ಯೋಗಿನಿಯರ ಗುಂಪನ್ನು ನೋಡಿ ಆ ಕಾವಲಿಗಿದ್ದ ಮನುಷ್ಯನು ಭಯಗೊಂಡನು ಮತ್ತು ತನ್ನನ್ನು ಆ ಕಾರ್ಯಕ್ಕಾಗಿ ಪ್ರೇರೇಪಿಸಿ ಕಳಿಸಿದವರ ಬಳಿಗೆ ಹೋಗಿ, ನನ್ನಿಂದ ಈ ಕೆಲಸ ಅಸಾಧ್ಯವಾದುದು, ಯಾಕೆಂದರೆ ಗುರುವಿನ ನೆಲೆಯನ್ನು ತಿಳಿಯಬೇಕೆಂಬುದು ಪ್ರಯತ್ನಿಸುವ ಮತಿಗೇಡಿಯು ತಾನೇ ನೆಲೆಗೆಟ್ಟು ನಾಶವಾಗಿ ಹೋಗಬೇಕಾಗುವುದು ಅಂತ ಸ್ಪಷ್ಟವಾಗಿ ತಿಳಿಸಿ ಹೊರಟೋಗ್ತಾನೆ. ಅದನ್ನು ಕೇಳಿ ಎಲ್ಲ ಬ್ರಾಹ್ಮಣರು ದಂಗು ಬಡಿದರಂತೆ ತಟಸ್ಥರಾಗಿ ಉಳಿದುಬಿಟ್ರು. ಗುರುಗಳು ವಾಸವಾಗಿರುವ ಔದುಂಬರ ವೃಕ್ಷದ ಸಮೀಪದಲ್ಲಿಯೇ ಒಬ್ಬ ಅಂಬಿಗನ ಹೊಲವಿತ್ತು. ಆತನು ತನ್ನ ಹೊಲದ ಪೀಕನ್ನು ಕಾಯುವುದಕ್ಕಾಗಿ ದಿನವೂ ಅಲ್ಲಿಗೆ ಹೋಗುತ್ತಾ ಇದ್ದನು. ಒಂದು ದಿನ ಮಧ್ಯಾಹ್ನ ಸಮಯದಲ್ಲಿ ಆತನು ಸಹಜವಾಗಿ ಸಂಗಮದ ಹತ್ತಿರ ಹೋದಾಗ ಔದುಂಬರದ ವೃಕ್ಷದ ಕೆಳಗಡೆ 64 ಯೋಗಿನಿಯರು ಕೂಡಿಕೊಂಡು ಗುರುಪೂಜೆ ಮಾಡುತ್ತಿರುವುದು ಆತನ ದೃಷ್ಟಿಗೆ ಬಿತ್ತು. ಆತನು ಕುತೂಹಲಗೊಂಡು ಅವರ ಪೂಜಾ ವೈಭವವನ್ನು ನೋಡುತ್ತಿರುವಂತೆಯೇ ಪೂಜೆಯನ್ನು ಮುಗಿಸಿದ ಯೋಗಿನಿಯರು ಗುರುಗಳನ್ನು ಕರೆದುಕೊಂಡು ಗಂಗಾ ಪ್ರವಾಹದಲ್ಲಿ ಬಂದು ಸೇರಿದರು. ಮುಂದೇನು ಚಮತ್ಕಾರ ನಡೆಯುವುದೋ ನೋಡಬೇಕೆಂದು ಕುತೂಹಲದಿಂದ ಅಂಬಿಗನು ಸ್ವಲ್ಪ ಮರೆಯಾಗಿ ನಿಂತನು. ತುಸು ಮುಂದೆ ಹೋಗುವಷ್ಟರಲ್ಲಿಯೇ ಪ್ರವಾಹವು ಇಬ್ಬಾಗವಾಗಿ ಗುರುಗಳಿಗೂ ಯೋಗಿನಿಯರಿಗೂ ಜಾಗ ಕೊಟ್ಟಿತ್ತು, ದಾರಿ ಕೊಟ್ಟಿತ್ತು. ಅದನ್ನು ಪ್ರತ್ಯಕ್ಷ ಕಂಡ ಅಂಬಿಗನಿಗೆ ಸ್ವಲ್ಪ ಭೀತಿ ಎನಿಸಿದರೂ ಧೈರ್ಯ ತಾಳಿ ಕಳ್ಳ ಹೆಜ್ಜೆಗಳನ್ನು ಇಡುತ್ತಾ ತಾನೂ ಗುರುಗಳನ್ನು ಅನುಸರಿಸಿ ನದಿ ಮಧ್ಯದ ಆ ಮಾರ್ಗದಲ್ಲಿ ಯಾರಿಗೂ ಗೊತ್ತಾಗದಂತೆ ಹೆಜ್ಜೆ ಹಾಕತೊಡಗಿದನು. ಅವರೆಲ್ಲರೂ ಸ್ವಲ್ಪ ದೂರ ಸಾಗಿದ ಮೇಲೆ ಅಮರಾವತಿಗೆ ಸಮಾನವಾದ ವೈಭವದಿಂದ ಶೋಭಿಸುವ ಒಂದು ದಿವ್ಯವಾದ ನಗರವು ಸ್ವರ್ಣಮಯವಾದ ಗೋಪುರಗಳೊಂದಿಗೆ ಕಾಣಿಸತೊಡಗಿತು. ಗುರುಗಳು ಆ ನಗರದ ಸಮೀಪಕ್ಕೆ ಹೋದೊಡನೆಯೇ ನಗರದ ಸಮಸ್ತ ನಾರಿಯರು ಮಡಿಯಿಂದ ಆರತಿಯ ತಟ್ಟೆಗಳನ್ನು ಹಿಡಿದುಕೊಂಡು ಬಂದು ಶ್ರೀಗಳವರಿಗೆ ಸ್ವಾಗತ ಕೋರಿದರು ಮತ್ತು ಅವರನ್ನು ತಮ್ಮ ಮಂದಿರಕ್ಕೆ ಕರೆದೊಯ್ದು ಷೋಡಶೋಪಚಾರಗಳಿಂದ ಪೂಜಿಸಿ ನಾನಾ ವಿಧ ಪಕ್ವಾನ್ನಗಳ ಭೋಜನ ನೀಡಿ ಗುರುಗಳನ್ನು ತೃಪ್ತಿಗೊಳಿಸಿದರು. ಅಂಬಿಗನು ಇದೆಲ್ಲವನ್ನು ಕಣ್ಮಟ್ಟ ನೋಡಿ ಕಣ್ತುಂಬ ನೋಡಿ ಗುರುಗಳ ಮಹಿಮೆಯ ಬಗ್ಗೆ ಯೋಚಿಸುತ್ತಾ ಮೈ ಮರೆತು ನಿಂತು ಬಿಟ್ಟನು. ಆತನು ಈ ರೀತಿಯಾಗಿ ಗುರುಚಿಂತನೆಯಲ್ಲಿ ನಿರತನಾಗಿ ನಿಂತಿರುವಾಗಲೇ ಶ್ರೀಗಳವರ ದೃಷ್ಟಿಯು ಒಮ್ಮಿಂದೊಂಬೆಗೆ ಆ ಅಂಬಿಗನ ಮೇಲೆ ಬಿತ್ತು. ತಕ್ಷಣವೇ ಅವರು, ನೀನೇಕೆ ಇಲ್ಲಿಗೆ ಬಂದೆಯೋ ಅಂಬಿಗ ಅಂತ ಪ್ರಶ್ನೆ ಮಾಡಿದರು. ಗುರುಗಳ ಪ್ರಶ್ನೆಗೆ ಅಂಬಿಗನು ಬೆಚ್ಚಿದನಾದರೂ ತೋರಗೊಡದೆ ತಟ್ಟನೆ ಅವರ ಪಾದಗಳಿಗೆ ನಮಸ್ಕರಿಸಿ ಸಹಜವಾಗಿ ತಮ್ಮ ಪಾದದರ್ಶನ ಪಡೆಯಲೆಂದು ಬಂದಿದ್ದೆ ಗುರುಗಳೇ. ತ್ರಿಮೂರ್ತಿಗಳ ಪ್ರತ್ಯಕ್ಷ ಅವತಾರರಾದ ತಮ್ಮ ಸ್ವರೂಪ ಜ್ಞಾನವು ಇದುವರೆಗೂ ಅಜ್ಞಾನನಾದ ನನಗೆ ಅರಿವೇ ಇರಲಿಲ್ಲ, ಆಗಿರಲೇ ಇರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಇದು ಮತ್ತೊಮ್ಮೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಆಗ ಗುರುಗಳು ಅವನ ಮೇಲೆ ಪ್ರಸನ್ನರಾಗಿ, ಅಂಬಿಗನೇ, ಇಂದಿಗೆ ನಿನ್ನ ಕಷ್ಟಗಳೆಲ್ಲವೂ ದೂರವಾಗಿ ಬಯಕೆಗಳೆಲ್ಲವೂ ಪೂರ್ಣವಾಗುವು. ಆದರೆ ನೀನು ಇಷ್ಟು ಹೊತ್ತಿನವರೆಗೆ ಇಲ್ಲಿ ನೋಡಿದ ಸಂಗತಿಯನ್ನು ಮಾತ್ರ ಯಾರೊಂದಿಗೂ ಹೇಳಬಾರದು ಎಂದು ನೀನು ಈ ಸಂಗತಿಯನ್ನು ಪ್ರಕಟಗೊಳಿಸುವೆಯೋ ಅಂದರೆ ನಿನಗೆ ಮರಣವು, ಯಾರಿಗಾದ್ರೂ ಹೇಳಿದೆ ಅಂತ ಹೇಳಿದ್ರೆ ನಿನಗೆ ಮರಣವು ತಿಳಿಯುತ್ತೆ ಎಂದು ಆತನಿಗೆ ಮುನ್ಸೂಚನೆ ಕೊಟ್ಟು ಆತನೊಂದಿಗೆ ಹೊರಟು ಔದುಂಬರ ವೃಕ್ಷದೊಳಗೆ ವರೆಗೆ ಬಂದರು. ನಂತರ ಅಂಬಿಗನು ಗುರುಗಳ ಅಪ್ಪಣೆ ಪಡೆದು ತನ್ನ ಹೊಲದತ್ತ ಹೊರಟು ಹೋದನು. ಆತನು ತನ್ನ ಬೇಸಾಯ ಭೂಮಿಗೆ ತಲುಪಿದೊಡನೆಯೇ ಅವನಿಗೆ ಹೊನ್ನಿನಿಂದ ತುಂಬಿದ ಒಂದು ಕೊಡವು ದೊರೆಯಿತು. ಆ ಶ್ರೀ ಗುರುಗಳ ಕೃಪೆಯಿಂದ ಆತನು ಶ್ರೀವಂತನು ಜ್ಞಾನವಂತನೂ ಆಗಿ ಒಳ್ಳೆಯ ಭಕ್ತಿ ಭಾವದಿಂದ ನಿತ್ಯವೂ ತನ್ನ ಹೆಂಡಿರು ಮಕ್ಕಳೊಂದಿಗೆ ಬಂದು ಗುರು ಸೇವೆ ಮಾಡಿ ಹೊರಟು ಹೋಗುತ್ತಾ ಇದ್ದನು. ಹೀಗಿರಲೊಂದು ದಿನ ಮಾಘ ಮಾಸದ ಹುಣ್ಣಿಮೆ, ಭಾರತ ಹುಣ್ಣಿಮೆ ಅಂತೀವಲ್ಲ, ಬಂತು. ಅಂದು ಗಂಗಾನುಜನಾದ ಆ ಭಕ್ತನು ಗುರುಗಳ ಸನ್ನಿಧಿಗೆ ಬಂದು ನಮಸ್ಕರಿಸಿದನು ಮತ್ತು ಗುರುಗಳನ್ನು ಕುರಿತು, ಮಹಾಸ್ವಾಮಿ,
ಮಾಘ ಮಾಸದಲ್ಲಿ ಕಾಶಿ ಕ್ಷೇತ್ರದ ಯಾತ್ರೆಯೂ ಪ್ರಯಾಗ ಸ್ನಾನವೂ ತುಂಬ ಪುಣ್ಯಪ್ರದವೆಂದು ಬ್ರಾಹ್ಮಣರು ಹೇಳುತ್ತಿರುವರು. ಆದರೆ ಜಾತಿಹೀನನಾದ ನನಗೆ ಕಾಶಿ ಎಂತಹದೋ ಪ್ರಯಾಗವೆಂತಹದೋ ಒಂದು ಗೊತ್ತಿಲ್ಲ. ಆದ ಕಾರಣ ಕೃಪೆ ಮಾಡಿ ನನಗೆ ಅವುಗಳ ವಿವರ ತಿಳಿಸು ತಂದೆ ಎಂದು ಪಾದಗಳಿಗೆ ಎರಗ್ತಾನೆ, ಗುರುಗಳ ಪಾದಗಳಿಗೆ. ಅಂಬಿಗನಲ್ಲಿ ತೀರ್ಥಯಾತ್ರೆಯ ಬಗ್ಗೆ ಮೂಡಿರುವ ಲವಲವಿಕೆಯನ್ನು ಕಂಡು ಗುರುಗಳು, ಅಯ್ಯ ಗಂಗಾನುಜನೇ, ಅಷ್ಟೆಲ್ಲ ದೂರದ ಆಲೋಚನೆಯನ್ನು ಅದೇಕೆ ಮಾಡ್ತೀಯ? ಕೃಷ್ಣ ಪಂಚಗಂಗಾ ಸಂಗಮವಿದೆ ಅಲ್ಲ, ಇದೇ ಪ್ರಯಾಗ ಕ್ಷೇತ್ರವಾಗಿದೆ. ಕೃಷ್ಣ ತೀರದಲ್ಲಿರುವ ಯುಗಾಲಯವೇ ಅಂದರೆ ಜುಗಳ ಶ್ರೀಕಾಶಿಯಾಗಿದೆ. ಕೊಲ್ಹಾಪುರವೇ ದಕ್ಷಿಣ ಗಂಗೆಯು. ಈ ಮೂರೂ ಸ್ಥಳಗಳು ಒಳ್ಳೆ ಮನೋಹರವೂ ಪುಣ್ಯದಾಯಕವೂ ಆಗಿದೆ. ನಿನಗೆ ಅವುಗಳನ್ನು ಪ್ರತ್ಯಕ್ಷ ನೋಡಬೇಕೆಂಬ ಆಸೆ ಇದ್ದರೆ ಈಗಲೇ ತೋರಿಸುವೆವು ಎಂದು ನುಡಿದರು. ಮತ್ತು ತಾವು ಕುಳಿತುಕೊಂಡಿದ್ದ ವ್ಯಾಘ್ರಾಜಿನದ ತುದಿಯನ್ನು ಗಟ್ಟಿಯಾಗಿ ಹಿಡಿದು ಕಣ್ಣು ಮುಚ್ಚಿಕೊಂಡು ಕೂಡಿರುವಂತೆ ಆ ಅಂಬಿಗನಿಗೆ ಹೇಳಿದರು. ಆತನು ಹಾಗೆ ಮಾಡಿದೊಡನೆಯೇ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿಯೇ ಶ್ರೀ ಗುರುಗಳು ಮನೋವೇಗದಿಂದ ಆತನನ್ನು ಪ್ರಯಾಗಕ್ಕೆ ಕರೆತಂದರು. ಈಗ ಇನ್ನೂ ಪ್ರಾತಃ ಕಾಲದ ಸಮಯವಾದ್ದರಿಂದ ಪ್ರಯಾಗದಲ್ಲಿ ಆತನಿಗೆ ಪ್ರಾತಃ ಸ್ನಾನವನ್ನು ಮಾಡಿಸಿದರು. ನಂತರ ಅಲ್ಲಿಯ ಪೂಜಾದಿ ಕರ್ಮಗಳನ್ನು ತೀರಿಸಿಕೊಂಡ ನಂತರ ಮೊದಲಿನಂತೆಯೇ ಮನೋವೇಗದಿಂದ ಆ ಅಂಬಿಗನನ್ನು ಕಾಶಿಗೆ ಕರೆತಂದು ವಿಶ್ವೇಶ್ವರನ ದರ್ಶನ ಮಾಡಿಸಿದರು. ನಂತರ ಅದೇ ಮನೋವೇಗದಿಂದ ಗಯೆಗೆ ಕರೆದೊಯ್ದು ತ್ರಿಸ್ಥಳ ಯಾತ್ರೆಯನ್ನು ಪೂರ್ಣಗೊಳಿಸಿ ಕತ್ತಲಾಗುವಷ್ಟರಲ್ಲಿಯೇ ಮತ್ತೆ ಔದುಂಬರದ ಬಳಿಗೆ ಬಂದು ಬಿಟ್ಟರು. ಇಂತು ಶ್ರೀ ಗುರುಕೃಪೆಯಿಂದಾಗಿ ಆ ಅಂಬಿಗನು ಕುಳಿತಲ್ಲಿಯೇ ತ್ರಿಸ್ಥಳ ಯಾತ್ರವನ್ನು ಮಾಡಿ ಪುಣ್ಯ ಸಂಪಾದಿಸಿಕೊಂಡನು. ಇಂಥ ಅತಿಮಾನುಷ ಕೃತಿಗಳಿಂದ ಈ ಶ್ರೀ ಗುರುವು ವಿಶ್ವ ನಾಟಕ ಸೂತ್ರಧಾರಿ ಎಂದು ಪ್ರಚಾರಗೊಂಡು ಬಿಟ್ಟನು. ಹುಡುಕಿಕೊಂಡು ಬರುವ ಭಕ್ತರ ಕಾಟ ಹೆಚ್ಚಾದ್ದರಿಂದ ಇನ್ನು ತಾವು ಗೌಪ್ಯವಾಗಿ ಬೇಕೆಂದು ಅವರು ಮನಸ್ಸಲ್ಲಿ ವಿಚಾರಿಸಿ ನಿರ್ಧಾರಕ್ಕೆ ಬಂದರು. ಅಮರೇಶ್ವರನ ಅಪ್ಪಣೆ ಪಡೆದು ಆ ಕ್ಷೇತ್ರದಿಂದ ಮುಂದಕ್ಕೆ ಹೊರಡಲು ಉದ್ಯುಕ್ತರಾದರು. ಶ್ರೀ ಗುರುಗಳು ಹೊರಟು ನಿಂತದ್ದನ್ನು ಕಂಡೊಡನೆಯೇ ಅಲ್ಲಿನ ಯೋಗಿನಿಯರು ಗುರುಗಳ ಬಳಿಗೆ ಬಂದು, ಸ್ವಾಮಿ, ತಾವು ಅದೇಕೆ ಇಲ್ಲಿಂದ ಹೊರಟು ಹೋಗಿ ನಮ್ಮನ್ನು ಪರದೇಶಿಗಳಂತೆ ಮಾಡುವಿರಿ? ನಿಮ್ಮ ಪುಣ್ಯ ದರ್ಶನದಿಂದ ನಮ್ಮ ತಾಪಗಳೆಲ್ಲವೂ ನಿವಾರಣೆಯಾಗುತ್ತಿದ್ದವು. ತಮ್ಮ ಬಳಿಯಲ್ಲಿರುವ ಅನ್ನಪೂರ್ಣೆಯು ನಮ್ಮನ್ನು ಸದಾ ಪೋಷಿಸುತ್ತಿದ್ದಳೆಂದು ಪರಿಪರಿಯಾಗಿ ವಿನಂತಿಸಿಕೊಳ್ಳತೊಡಗಿದರು. ಭಕ್ತವತ್ಸಲನಾದ ಶ್ರೀ ಗುರು ಯೋಗಿನಿಯರೇ, ಹೊರನೋಟಕ್ಕೆ ಮಾತ್ರ ನಾನು ಇಲ್ಲಿಂದ ಪ್ರಕಟವಾಗಿ ಪೂರ್ವ ದಿಕ್ಕಿಗೆ ಹೋಗುತ್ತೇನೆ. ಆದರೂ ಈ ಔದುಂಬರ ವೃಕ್ಷವೇ ಸದಾ ನನ್ನ ವಾಸಸ್ಥಾನವಾಗಿರುತ್ತದೆ. ನೀವೂ ಇದರಡಿಯಲ್ಲಿಯೇ ವಾಸ ಮಾಡಿ. ನಾವು ಅನ್ನಪೂರ್ಣೆಯನ್ನಾದರೂ ಇಲ್ಲಿಯೇ ಪ್ರತಿಷ್ಠಾಪಿಸುತ್ತೇವೆ. ಮುಂದೆ ಈ ಸ್ಥಳವು ತುಂಬ ಪ್ರಖ್ಯಾತಿ ಗಳಿಸುವುದು. ಇಲ್ಲಿರುವ ನಮ್ಮ ಪಾದುಕೆಗಳನ್ನು ಎಲ್ಲರೂ ಭಕ್ತಿಯಿಂದ ಪೂಜಿಸತೊಡಗುವರು. ಮತ್ತು ಅಂಥ ಭಾವಿಕರು ತೀವ್ರ ಫಲಗಳನ್ನು ಹೊಂದುವರು. ನೀವುಗಳೆಲ್ಲ ಅಂಥ ಸಾತ್ವಿಕರಿಗೆ ಸಹಾಯಕರಾಗಿ ನಿತ್ಯವೂ ಸದ್ಭಕ್ತಿಯಿಂದ ಪೂಜೆಗೊಳ್ಳಿರಿ ಅಂತ ಹೇಳ್ತಾರೆ ಗುರುಗಳು. ಈ ಔದುಂಬರ ವೃಕ್ಷವು ಅನ್ನಪೂರ್ಣೆಯ ವಾಸಸ್ಥಾನವು. ಇಲ್ಲಿ ನಿರಂತರವೂ ಬ್ರಹ್ಮಣಾರಾಧನೆಗಳು ನಡೆಯುವುವು. ಇಲ್ಲಿಯ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿ ನಿಮಗೂ ಔದುಂಬರ ವೃಕ್ಷಕ್ಕೂ 7 ಸಲ ಅಭಿಷೇಕ ಮಾಡಿದರೆ 60 ವರ್ಷದ ಬಂಜಿಗೆ ಸಹಿತ ಮಕ್ಕಳಾಗುವುವು. ಈ ತೀರ್ಥ ಸ್ನಾನದಿಂದ ಬ್ರಹ್ಮಹತ್ಯಾದಿ ಮಹಾದೋಷಗಳು ನಿವಾರಣೆಯಾಗುವು. ಸೂರ್ಯ ಚಂದ್ರಗ್ರಹಣಗಳಲ್ಲೂ ಪ್ರತಿ ಮಾಸದ ಸೂರ್ಯ ಸಂಕ್ರಾಂತಿಗಳಲ್ಲೂ ಇಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿದರೆ ಲೆಕ್ಕವಿಲ್ಲದಷ್ಟು ಅಶ್ವಮೇಧ ಯಾಗಗಳನ್ನು ಮಾಡಿದಂತಹ ಪುಣ್ಯವು ಲಭ್ಯವಾಗುವುದು. ಸೋಮವಾರ, ಅಮಾವಾಸ್ಯೆ, ಯತಿಪಾತ ಮುಂತಾದ ಪರ್ವಕಾಲಗಳಲ್ಲಿ ಈ ತೀರ್ಥಗಳಲ್ಲಿ ಸ್ನಾನ ಮಾಡಲು ಕೋಡು ಕೊಳಗಗಳಿಗೆ ಬಂಗಾರದ ಅಣಸುಗಳನ್ನು ಹಾಕಿ ಸಿಂಗರಿಸಿದ 1,000 ಕಪಿಲೆಯರನ್ನು ಅಂದರೆ ಕಪ್ಪು ಬಣ್ಣದ ಆಕಳುಗಳನ್ನು ಗಂಗಾ ನದಿಯ ತೀರದಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿದ ಫಲವು ಪ್ರಾಪ್ತಿಯಾಗುವುದು. ಈ ಸ್ಥಾನದಲ್ಲಿ ಕೇವಲ ಒಬ್ಬ ಬ್ರಾಹ್ಮಣನಿಗೆ ಭಕ್ತಿಯಿಂದ ಊಟ ಮಾಡಿಸಿದರೆ 1 ಕೋಟಿ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿದಷ್ಟು ಪುಣ್ಯ ಸಂಪಾದನೆಯಾಗುವುದು. ಈ ಔದುಂಬರ ವೃಕ್ಷದಡಿಯಲ್ಲಿ ಜಪ, ಹೋಮ, ಹವನಾದಿಗಳನ್ನು ಮಾಡುವವರಿಗೆ 1 ಕೋಟಿ ಪಟ್ಟು ಪುಣ್ಯ ಲಭಿಸುವುದು. ಇಲ್ಲಿ ಏಕಾದಶ ರುದ್ರಾಭಿಷೇಕವನ್ನು 11 ಸಲ ರುದ್ರ ಮಂತ್ರವನ್ನು ಜಪಿಸಿ ಅಭಿಷೇಕ ಮಾಡ್ತಾರಲ್ಲ, ಮಾಡಿದರೆ ಅತಿರುದ್ರಾಭಿಷೇಕ ಮಾಡಿದಂತಹ
ಫಲವು ಪ್ರಾಪ್ತಿಯಾಗುವುದು. ಔದುಂಬರ ವೃಕ್ಷವನ್ನು ಪ್ರದಕ್ಷಿಣೆ ಹಾಕುತ್ತಾ ನಮಸ್ಕರಿಸುವುದರಿಂದ ಅಪರಿಮಿತವಾದ ಪುಣ್ಯ ಲಭ್ಯವಾಗುವುದು. ಕುಷ್ಠರೋಗದಿಂದ ಬಳಲುವರು ಈ ಔದುಂಬರ ವೃಕ್ಷಕ್ಕೆ ಒಂದೇ ಸಲ ಅಂದರೆ 1,00,000 ಪ್ರದಕ್ಷಿಣೆ ಮಾಡಿದರೆ ಅವರ ದೇಹದ ರೋಗವೆಲ್ಲ ಮಾಯವಾಗಿ ದೈವೀ ಕಾಂತಿಯಿಂದ ಶೋಭಿಸತೊಡಗುವುದು. ಇಂತೂ ಅಲ್ಲಿಯ ಸ್ಥಾನದ ಮಹಿಮೆಯನ್ನೆಲ್ಲ ಯೋಗಿನಿಯರಿಗೆ ತಿಳಿಸಿ ಹೇಳಿ ಗುರುಗಳು ಅವರಿಗೆ ಆಶೀರ್ವದಿಸಿ ಅಲ್ಲಿಂದ ಹೊರಟರು. ಮತ್ತೆ ಭೀಮಾ ತೀರದಲ್ಲಿ ಅನುಪಮ ಕ್ಷೇತ್ರವಾಗಿರುವ ಗಂಗಾಪುರಕ್ಕೆ ಬಂದರು. ಶ್ರೀ ಗುರುಗಳು ಪ್ರಕಟರಾಗಿ ಗಾಣಗಾಪುರದಲ್ಲಿ ವಾಸಿಸತೊಡಗಿದರು. ಶ್ರೀ ಗುರುಗಳು ಪ್ರಕಟರಾಗಿ ಗಾಣಗಾಪುರದಲ್ಲಿ ವಾಸಿಸಹತ್ತಿದರಾದರೂ ನರಸಿಂಹವಾಡಿಯೊಳಗಿನ ಔದುಂಬರ ವೃಕ್ಷವು ಅವರ ಪ್ರೀತಿಯ ಸ್ಥಾನವಾಗಿತ್ತು. ಅದಕ್ಕಾಗಿಯೇ ಅವರು ಇಂದಿಗೂ ಅಲ್ಲಿ ಗುಪ್ತ ರೂಪದಿಂದ ವಾಸ ಮಾಡಿಕೊಂಡಿರುವರು. ನಾಮಧಾರಕನೇ, ಗುರು ಮಹಿಮೆಯು ಹೀಗೆ ಅಪಾರವಾದದ್ದಾಗಿದೆ. ಶ್ರೀ ಗುರುನಾಥನು ಗಾಣಗಾಪುರದಲ್ಲಿ ಹಲವಾರು ಬಗೆಯಿಂದ ಪ್ರಕಟನಾಗಿ ಮಹಿಮೆ ತೋರಿದನು. ಅವುಗಳನ್ನೆಲ್ಲ ವಿವರವಾಗಿ ಕೇಳುವ ಮನುಷ್ಯನು 4 ಬಗೆಯ ಪುರುಷಾರ್ಥಗಳನ್ನು ಪಡೆದು ಸುಖ ಹೊಂದುವನೆಂಬುದರಲ್ಲಿ ಸಂದೇಹವೇ ಇಲ್ಲ. ಈ ಗುರುಚರಿತ್ರೆ ಎಂದರೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತಹ ಕಾಮಧೇನು ಇದ್ದಂತೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 19ನೆಯ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುಚರಿತ್ರೆ 20ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ನಾಮಧಾರಕನು ಸಿದ್ಧಯತಿಗೆ ಕರಜೋಡಿಸಿ, ಸ್ವಾಮಿ ಸಿದ್ಧಮುನೀಶ್ವರರೇ, ಶ್ರೀ ಗುರುಗಳು ಪ್ರಕಟರಾಗಿ ಗಾಣಗಾಪುರಕ್ಕೆ ಬಂದರೆಂದು ಹೇಳುವಿರಿ, ಮತ್ತು ಅತ್ತ ಅಮರಾಪುರ ಅಂದರೆ ನರಸಿಂಹವಾಡಿಯಲ್ಲಿ ಔದುಂಬರ ವೃಕ್ಷದ ಕೆಳಗೆ ಗೌಪ್ಯವಾಗಿ ಉಳಿದಿರುವರೆಂದು ಸಹ ಹೇಳಿದ್ರಿ. ಅಂದ ಮೇಲೆ ಇದು ಹೇಗೆ ಸಾಧ್ಯ? ಗುರುಗಳು ಗಾಣಗಾಪುರಕ್ಕೆ ಬಂದ ಮೇಲೆ ನರಸಿಂಹವಾಡಿಯಲ್ಲಿ ಅವರ ಮಹಿಮೆಯು ಹೇಗೆ ವಿಸ್ತಾರವಾಯಿತೆಂಬುದನ್ನು ದಯವಿಟ್ಟು ನನಗೆ ಹೇಳುವ ಕೃಪೆ ಮಾಡಬೇಕು ಅಂತ ವಿನಯದಿಂದ ಕೇಳ್ಕೊಳ್ತಾರೆ. ಆಗ ಪ್ರಸನ್ನ ಚಿತ್ತರಾದ ಸಿದ್ಧಮುನಿಗಳು ನಾಮಧಾರಕನಿಗೆ ನರಸಿಂಹವಾಡಿಯಲ್ಲಿನ ಔದುಂಬರ ವೃಕ್ಷದ ಮಹಿಮೆಯನ್ನು ಈ ರೀತಿಯಾಗಿ ಹೇಳತೊಡಗಿದರು. ನಾಮಧಾರಕನೇ, ಗುರುಗಳು ವಾಸವಾಗಿದ್ದ ಔದುಂಬರ ವೃಕ್ಷದ ಮಹಿಮೆಯನ್ನೇನು ಹೇಳಲಿ? ವಾಸ್ತವ್ಯದಲ್ಲಿ ಅದು ಜಯ ಎಂಬ ಹೆಸರಿನ ಕಲ್ಪವೃಕ್ಷವೇ ಆಗಿದೆ. ಅದರ ಅಪಾರವಾದ ಮಹಿಮೆಗಳಲ್ಲಿ ಉದಾಹರಣಾರ್ಥವಾಗಿ ನಿನಗೆ ಒಂದನ್ನೇ ಒಂದು ಮಾತ್ರ ಹೇಳ್ತೀನಿ, ಲಕ್ಷ್ಯಗೊಟ್ಟು ಕೇಳುವಂತ. ಶಿರೋಳವೆಂಬ ಗ್ರಾಮದಲ್ಲಿ ಗಂಗಾಧರ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣ ಇದ್ದ. ಅವನು ವೇದಶಾಸ್ತ್ರ ಸಂಪನ್ನನೂ ಸುಶೀಲ ಚಾರಿತ್ರ್ಯವಂತನೂ ಆಗಿದ್ದ. ಅವನ ಹೆಂಡತಿ ಮಹಾಪತಿವ್ರತೆಯಾಗಿದ್ಲು. ಆದರೆ ಪೂರ್ವಜನ್ಮದ ಸಂಚಿತ ಕರ್ಮದಿಂದಾಗಿ ಆ ಪತಿವ್ರತೆಯ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳೆಲ್ಲವೂ ಶೈಶವಾವಸ್ಥೆಯಲ್ಲೇ ಸತ್ತು ಹೋಗ್ತಾ ಇದ್ದರು. ಅವಳಿಗೆ 5 ಜನ ಮಕ್ಕಳಾದರೂ ಹುಟ್ಟಿದೊಡನೆ ಸತ್ತೋದು. ಹೀಗಾಗಿ ಈ ದಂಪತಿಗಳಿಬ್ಬರಿಗೂ ಇಬ್ಬರು ತುಂಬ ದುಃಖಿಗಳಾಗಿದ್ದರು. ಆ ಸಾಧ್ವಿಯು ತನ್ನ ಮಕ್ಕಳನ್ನು ಬದುಕಿಸ್ಕೊಳ್ಬೇಕು ಅಂತ ತುಂಬ ಹಲವಾರು ದೈವತೆಗಳನ್ನೆಲ್ಲ ಆರಾಧಿಸಿದಳು. ವ್ರತಗಳನ್ನು ಆಚರಿಸಿದಳು. ಅಪರಿಮಿತವಾಗಿ ವ್ರತ ಉಪವಾಸ ಎಲ್ಲ ಮಾಡಿದ್ಲು. ಆದರೂ ಸಹ ಪೂರ್ವ ಜನ್ಮದ ಕರ್ಮವು ಬಲವಂತವಾಗಿದ್ದ ಕಾರಣ ಅವಳ ಮಕ್ಕಳು ಬದುಕ್ತಾನೇ ಇರಲಿಲ್ಲ. ಕೊನೆಗೊಮ್ಮೆ ಆ ಬ್ರಾಹ್ಮಣ ಪತ್ನಿಯು ಕರ್ಮ ವಿಪಾಕವನ್ನು ತಿಳಿದ ಒಬ್ಬ ವಿದ್ವಾಂಸರಲ್ಲಿಗೆ ಹೋಗ್ತಾಳೆ. ಹೋಗಿ ತನ್ನ ಮಕ್ಕಳೆಲ್ಲ ಹೀಗೆ ಅಲ್ಪಾಯುಷಗಳಾಗಲು ಕಾರಣ ಏನು ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಾಳೆ. ಆ ಪಂಡಿತರು ಚೆನ್ನಾಗಿ ವಿಚಾರಿಸಿ ನೋಡಿ ಹೇಳ್ತಾರೆ, ಅಮ್ಮ, ನಿನ್ನ ಮಕ್ಕಳು ಬದುಕದೆ ಉಳಿಯೋದಕ್ಕೆ ನಿನ್ನ ಪೂರ್ವಜನ್ಮದ ಕರ್ಮವೇ ಕಾರಣ ಆಗಿದೆ. ನೀನು ಕಳೆದ ಜನ್ಮದಲ್ಲಿ ಶೌನಕ ಗೋತ್ರದ ಒಬ್ಬ ಬ್ರಾಹ್ಮಣನಿಂದ 100 ರೂಪಾಯಿಗಳನ್ನು ಸಾಲವಾಗಿ ಪಡೆದುಕೊಂಡಿದ್ದೆ.
ಆತನು ಬಹುಪರಿಯಾಗಿ ತಾನು ಕೊಟ್ಟ ಹಣವನ್ನು ಮರಳಿ ಕೇಳುತ್ತಲೇ ಇದ್ದನು. ಆದರೆ ನೀನು ಅವನಿಗೆ ಹಣವನ್ನು ಕೊಡಲೇ ಇಲ್ಲ. ಅವನು ದುಡ್ಡಿನ ಮೇಲೆ ಒಳ್ಳೆಯ ಲೋಭಿಯಾಗಿದ್ದನು. ತಾನು ಕೊಟ್ಟ ಧನವು ನಿನ್ನಿಂದ ಮರಳಿ ಬಾರದಿದ್ದ ಕಾರಣ ನಿನ್ನ ಮನೆ ಎದುರು ಸತ್ಯಾಗ್ರಹ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟು. ಆ ಕಾರಣದಿಂದ ಆತನು ಪಿಶಾಚಿಯಾಗಿರುವನು. ಅವನೇ ನಿನ್ನ ಮಕ್ಕಳು ಶೈಶವಾವಸ್ಥೆಯಲ್ಲಿ ಸಾಯುವುದಕ್ಕೆ ಕಾರಣೀಭೂತನಾಗಿರುವನು. ನೀನು ಮಾಡಿದ ಕರ್ಮವನ್ನು ನೀನೇ ಭೋಗಿಸಬೇಕಾದದ್ದು ನಿನಗೀಗ ಅನಿವಾರ್ಯವಾಗಿದೆ ಅಂತ ಇದ್ದ ಸಂಗತಿಯನ್ನು ತಿಳಿಸ್ಬಿಟ್ರು ಆ ಪಂಡಿತರು. ಆಗ ವಿದ್ವಾಂಸರ ಮಾತನ್ನು ಕೇಳಿ ಸಾಧ್ವಿಗೆ ತುಂಬ ವ್ಯಥೆಯಾಗುತ್ತೆ. ಅವಳು ಅತೀ ದೈನ್ಯದಿಂದ ಆ ಬ್ರಾಹ್ಮಣೋತ್ತಮರ ಪಾದಗಳಿಗೆ ನಮಸ್ಕರಿಸಿ, ಪೂಜ್ಯರೇ, ನನ್ನ ಇಂಥ ಘೋರವಾದ ಸಂಚಿತ ಕರ್ಮವು ಈಗೇನಾಗಬೇಕು? ಪರಿಹಾರವಾಗೋದಕ್ಕೆ ಏನಾದರೂ ಒಂದು ಉಪಾಯ ಸೂಚಿಸಿ ನನ್ನನ್ನು ಉದ್ಧಾರ ಮಾಡಿ ಸ್ವಾಮಿ ಅಂತ ಕೇಳ್ಕೊತಾಳೆ ತುಂಬ ವಿನಯದಿಂದ. ಅದಕ್ಕೆ ಆ ವಿಪ್ರೋತ್ತಮರು ಮತ್ತೊಮ್ಮೆ ಯೋಚನೆ ಮಾಡಿ ಹೇಳ್ತಾರೆ, ಅಮ್ಮ, ನೀನು ಬ್ರಹ್ಮ ಸಂಪತ್ತನ್ನು ಅಪಹಾರ ಮಾಡಿದ್ದೀಯ ಮತ್ತು ಆ ಬ್ರಾಹ್ಮಣನ ಆತ್ಮಹತ್ಯೆಗೂ ಕಾರಣಲಾಗಿದ್ದೀಯ. ಹೀಗೆ 2 ಬಗೆಯ ಮಹಾಪಾಪ ನಿನ್ನಿಂದ ಕಟ್ಟಿಸಿ ಹೋಗಿದೆ. ಆ ಬ್ರಾಹ್ಮಣನು ಸತ್ತಾಗ ಅನ್ಯರಾರೂ ಆತನ ಅಂತ್ಯಕ್ರಿಯೆ ಕರ್ಮಗಳನ್ನು ಸಹ ಮಾಡಲಿಲ್ಲ. ಹೀಗಾಗಿ ಅವನು ಪಿಶಾಚಿ ಜನ್ಮವನ್ನು ಹೊಂದಿದ್ದಾನೆ. ಆತನ ದ್ರವ್ಯಗಳೆಲ್ಲವನ್ನು ಜನ್ಮಾಂತರದಲ್ಲಿ ನೀನೇ ಉಪಭೋಗಿಸಿರುವ ಕಾರಣ ಆತನ ಕರ್ಮಾದಿಗಳನ್ನು ಮಾಡುವ ಹೊಣೆ ನಿನ್ನದಾಗಿದೆ. ಆತನಿಗೆ ಉದ್ಧಾರ ಗತಿಯುಂಟಾಗಿ ನಿನ್ನ ಮಕ್ಕಳೆಲ್ಲ ಬದುಕಬೇಕು ಅಂತಾದರೆ ನೀನು ವಿದ್ಯುಕ್ತವಾಗಿ ಆತನ 16ನೇ ಅಂದರೆ ಅಂತ್ಯಕರ್ಮ ಮಾಡ್ತಾರಲ್ಲ ಅದನ್ನು ಮಾಡಿ ಶೌನಕ ಗೋತ್ರದ ಯಾವನಾದರೂ ಒಬ್ಬ ಬ್ರಾಹ್ಮಣನಿಗೆ ನೀನು ಆತನಿಂದ ಪೂರ್ವ ಜನ್ಮದಲ್ಲಿ ಸಾಲ ಪಡೆದ 100 ರೂಪಾಯಿಯನ್ನು ದಾನವಾಗಿ ಕೊಡಬೇಕು. ಆ ಕರ್ಮವನ್ನು ನೀನು ಅತಿ ಶ್ರದ್ಧೆಯಿಂದ ಆಚರಿಸಬೇಕು. ಮತ್ತು ಕೃಷ್ಣ ಪಂಚಗಂಗಾ ಸಂಗಮದಲ್ಲಿ ಸ್ನಾನ ಮಾಡ್ತಾ ಅಲ್ಲಿರುವ ಔದುಂಬರ ವೃಕ್ಷವನ್ನು ಆರಾಧಿಸುತ್ತಾ 1 ತಿಂಗಳವರೆಗೆ ಉಪವಾಸವನ್ನು ಕೈಗೊಳ್ಳಬೇಕು. ಉಪವಾಸ ವ್ರತ. ಹಾಗೂ ಅಲ್ಲಿರುವ ಪಾದುಕೆಗಳೆಂದರೆ ಶ್ರೀ ಗುರು ನರಸಿಂಹ ಸರಸ್ವತಿಯವರೇ ಎಂಬ ನಿಶ್ಚಿತ ಭಾವನೆಯಿಂದ ನಿತ್ಯ ಪೂಜೆ ಮಾಡಬೇಕು. ಈ ಬಗೆಯ ಆಚರಣೆಯನ್ನು 1 ತಿಂಗಳ ಕಾಲ ಪೂರ್ಣಗೊಳಿಸಿದರೆ ಮಾತ್ರ ನಿನ್ನ ಮಕ್ಕಳು ಶತಾಯುಷಿಗಳಾಗಿ ಬಾಳಲು ಸಾಧ್ಯ ಅಂತ ತಿಳಿಸ್ಕೊಟ್ಬಿಟ್ರು ಆ ಪಂಡಿತರು ಇವಳಿಗೆ. ಬ್ರಾಹ್ಮಣ ಪಂಡಿತರ ನಿರ್ಣಯವನ್ನು ಕೇಳಿ ಆ ಸಾಧ್ವಿಯು ಚಿಂತೆಗೀಡಾದಳು. ಯಾಕೆಂದರೆ ಅವಳ ಹತ್ರ 100 ರೂಪಾಯಿಗಳಷ್ಟು ಹಣ ಇರಲಿಲ್ಲ. ಅದಕ್ಕಾಗಿ ಆ ಹೆಣ್ಣುಮಕ್ಕಳು ಪಂಡಿತರಿಗೆ ವಂದಿಸಿ, ಸ್ವಾಮಿ, ನನ್ನ ಹತ್ತಿರ ಆ ಬ್ರಾಹ್ಮಣನ ಋಣವನ್ನು ತೀರಿಸುವಷ್ಟು ಹಣವಿಲ್ಲ. ಆದರೆ ನಾನು ವ್ರತ, ಉಪವಾಸ, ಪೂಜೆ, ಪುನಸ್ಕಾರ ಎಲ್ಲ ಕಾರ್ಯದ ಕಷ್ಟದ ಕೆಲಸಗಳನ್ನು ಮಾಡಬಲ್ಲೆ. ಇದರಿಂದ ಏನಾದರೂ ಪ್ರಯೋಜನ ಆಗಬಹುದೇ ಅಂತ ಕೇಳ್ತಾಳೆ. ಅದಕ್ಕೆ ಆ ವಿಪ್ರೋತ್ತಮರು ಹೇಳ್ತಾರೆ, ಸರಿ ತಾಯಿ, ಅಷ್ಟೇ ಮಾಡು. ನೀನು ಕೃಷ್ಣ ಪಂಚಗಂಗಾ ಸಂಗಮಕ್ಕೆ ಹೋಗಿ ಅಲ್ಲಿ ನಿತ್ಯ ಸ್ನಾನ ಮಾಡುತ್ತಾ ವೃಕ್ಷದಡಿಯಲ್ಲಿ ಗುಪ್ತವಾಗಿ ವಾಸಿಸುತ್ತಿರುವಂತಹ ನರಸಿಂಹ ಸರಸ್ವತಿ ಯತಿರಾಯರನ್ನು ಆರಾಧಿಸುತ್ತಾ ಉಪವಾಸ ವ್ರತ ಕೈಗೊಂಡ್ರೆ ಆ ಸದ್ಗುರುನಾಥನೇ ನಿನ್ನ ಬ್ರಹ್ಮಹತ್ಯೆಯ ದೋಷವನ್ನು ನಿವಾರಿಸಿ ನಿನಗೆ ಏನಾದರೊಂದು ಮಾರ್ಗ ಕಲ್ಪಿಸಿಕೊಟ್ಟೇ ಕೊಡುತ್ತಾನೆ. ನಂತರ ಆ ಸದ್ಗುರುವಿನ ನಿರೋಪ ಪಡೆದು ನೀನು ಶಕ್ಯವಿದ್ದಷ್ಟೇ ದ್ರವ್ಯವನ್ನು ಖರ್ಚು ಮಾಡಿ ಆ ಸತ್ತ ಬ್ರಾಹ್ಮಣನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವಂಥ ಸಮಾಧಾನ ಹೇಳಿ ಕಳಿಸ್ತಾರೆ. ಬ್ರಾಹ್ಮಣ ಪಂಡಿತರ ಸೂಚನೆಯನ್ನು ಕೇಳಿ ಈಗ ಆ ವಿಪ್ರ ಪತ್ನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅವರ ಆಜ್ಞೆಯಂತೆ ಪಂಚಗಂಗಾ ಕೃಷ್ಣ ಸಂಗಮಕ್ಕೆ ಬರ್ತಾಳೆ. ಪಾಪ ವಿನಾಶಿ ತೀರ್ಥದಲ್ಲಿ ವಿಧಿಪೂರ್ವಕವಾಗಿ ಸ್ನಾನ ಮಾಡಿ ಗುರುಗಳ ಸ್ಥಾನವಾದ ಔದುಂಬರ ವೃಕ್ಷಕ್ಕೆ ಬಂದು ಆ ವೃಕ್ಷಕ್ಕೆ 7 ಸಲ ನೀರೆರೆದಳು. 108 ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದಳು. ಉಪವಾಸ ವ್ರತ ಕೈಗೊಂಡು ನಿತ್ಯವೂ ಈ ರೀತಿ ಗುರು ಸೇವೆ ಮಾಡುತ್ತಾ 3 ದಿನಗಳನ್ನು ಕಳೆದಳು. ರಾತ್ರಿ ಅವಳು ನಿದ್ದೆ ಮಾಡ್ತಾ ಇರುವಾಗ ಪಿಶಾಚಿ ಜನ್ಮವನ್ನು ಹೊಂದಿದ ಆ ಬ್ರಾಹ್ಮಣನು ಅವಳ ಸ್ವಪ್ನದಲ್ಲಿ ಕಾಣಿಸ್ಕೊಂಡ ಮತ್ತು ಹೇಳ್ತಾನೆ, ನೀನು 100 ರೂಪಾಯಿಗಳನ್ನ ಕೊಡದೆ ಹೋದರೆ ಪ್ರಾಣ ತಗೊಂಡ್ಬಿಡ್ತೀನಿ ನಿಂದು ಅಂತ. ಅವಳ ಪ್ರಾಣ ತಗೊಳ್ಳೋದಾಕಿಯೋ ಅವಳ ವಂಶವನ್ನು ನಾಶ ಮಾಡೋದಾಗಿಯೂ ಬೆದರಿಸ್ತಾ ಅವಳನ್ನ ಹೊಡೆದು ಹೋದ. ಬಂದು ಕನಸಲ್ಲಿ 100 ರೂಪಾಯಿ ಕೊಡದೆ ನೀನು ಪ್ರಾಣ ತೆಗಿತೀನಿ, ನಿನ್ನ ಮಕ್ಕಳನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ ಹೊಡೆದು ಹೋಗ್ತಾನೆ. ಕೂಡಲೇ ಆ ವಿಪ್ರಸ್ತ್ರೀಯು ಅಂಜಿ ಔದುಂಬರ ಮಾಡಿದರಿಗೆ ಓಡಿ ಬರ್ತಾಳೆ. ಅಲ್ಲಿ ಶ್ರೀ ಗುರುಗಳು ಧ್ಯಾನಾಸಕ್ತರಾಗಿ ಕೂತ್ಕೊಂಡಿರ್ತಾರೆ. ಅವರು ಈ ಪಿಶಾಚಿ ಬ್ರಾಹ್ಮಣನನ್ನು ತಡೆದು ನಿಲ್ಲಿಸಿದ್ರು. ಆ ವಿಪ್ರಸ್ತ್ರೀಗೆ ಅಭಯವನ್ನಿತ್ತರು ಮತ್ತು ಆ ತನ್ನ ಭಕ್ತಳನ್ನು
ಹೊಡೆಯೋ ಕಾರಣವೇನೆಂದು ಪಿಶಾಚಿಯಾದ ಬ್ರಾಹ್ಮಣನನ್ನು ಕೇಳ್ತಾರೆ. ಅದಕ್ಕೆ ಆ ಪಿಶಾಚಿ ಹೇಳ್ತೆ, ಸ್ವಾಮಿ, ಜನ್ಮಾಂತರದಲ್ಲಿ ಇವಳು ನನ್ನ ದ್ರವ್ಯವನ್ನು ಅಪಹರಿಸಿದ್ದಾಳೆ, ಅದಕ್ಕಾಗಿಯೇ ನಾನು ಆತ್ಮಹತ್ಯೆ ಮಾಡಿಕೊಂಡು ಪಿಶಾಚಿ ಆಗಬೇಕಾಯ್ತು. ನೀನು ಕೃಪಾಸಾಗರನು, ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುವ ನ್ಯಾಯನಿಷ್ಠುನಾದ ಮಹಾಪ್ರಭುವು ಹೀಗಿದ್ದು ಸನ್ಯಾಸಿಯಾದ ನಿನಗೆ ನಿನ್ನ ಭಕ್ತಳ ತಪ್ಪನ್ನು ಮುಚ್ಚಿಟ್ಟುಕೊಂಡು ಅವಳ ಪಕ್ಷ ಹಿಡಿದು ಮಾತನಾಡೋದು ಯೋಗ್ಯವೇ ಅಂತ ಪಿಶಾಚಿ ಗುರುಗಳಿಗೆ ಕೇಳುತ್ತೆ. ಪ್ರಶ್ನೆ. ಪಿಶಾಚಿಯ ಮಾತನ್ನು ಕೇಳಿ ಗುರುದೇವನು ಸಿಟ್ಟಿಗೆದ್ದನು. ಎಲ್ಲೋ ನೀನು ಭಕ್ತ ಜನರಿಗೆ ಉಪದ್ರವ ಕೊಟ್ಟದ್ದಾದರೆ ನಿನ್ನನ್ನು ಶಿಕ್ಷಿಸದೆ ಬಿಡಲಾರೆ, ಇದನ್ನು ದೃಢವಾಗಿ ನಂಬಿಕೋ. ಆದರೂ ನಿನ್ನ ಹಿತಾರ್ಥವಾಗಿ ನಾನೊಂದು ಸೂಚನೆ ಕೊಡ್ತೇನೆ. ನೀನು ಅದರಂತೆ ನಡೆಯಲು ಸಮ್ಮತಿಸುವುದಾದರೆ ಮಾತ್ರ ನಿನ್ನ ಪಿಶಾಚತ್ವ ದೂರಾಗಿ ನಿನಗೆ ಸದ್ಗತಿ ಉಂಟಾಗತ್ತೆ ಅಂತ. ಈ ವಿಪ್ರಸ್ತ್ರೀಯಲ್ಲಿ ಈಗ ನಿನಗೆ ಕೊಡಬೇಕಾದ ಸಾಲದಷ್ಟು ಹಣವಿಲ್ಲ. ಆದ್ದರಿಂದ ಅವಳಿಗೆ ಏನು ಕೊಡಲು ಸಾಧ್ಯವೋ ಅಷ್ಟನ್ನೇ ನೀನು ಸ್ವೀಕರಿಸಿ ತೃಪ್ತನಾಗಬೇಕು. ಇದನ್ನು ನೀನು ನನ್ನ ಮುಂದೆ ಒಪ್ಪಿಕೊಳ್ಳುವುದಾದರೆ ಮಾತ್ರ ನನ್ನ ಎದುರು ನಿಲ್ಲು, ಇಲ್ಲವಾದರೆ ಈಗಿಂದಲೇ ಹೊರಟೋಗಿಲ್ಲಿಂದ. ನನ್ನ ಭಕ್ತಳನ್ನು ನಿನ್ನ ಕಾಟದಿಂದ ರಕ್ಷಿಸುವ ಸಂಪೂರ್ಣ ಹೊಣೆ ನನ್ನ ಮೇಲಿದೆ. ನೀನು ಅವಳಿಗೆ ಏನಾದರೂ ಕೀಟಲೆ ಕೊಟ್ಟರೆ ನಿನಗೆ ತಕ್ಕ ಶಾಸನ ಮಾಡಿ ಪ್ರತಿಬಂಧಿಸಿ ಬಿಡ್ತೇನೆ ಅಂತ ಗುರುಗಳು ಹೇಳ್ಬಿಡ್ತಾರೆ. ಶ್ರೀ ಗುರುಗಳ ಕೋಪೋದ್ರಿಕ್ತವಾದ ನುಡಿಗಳನ್ನು ಕೇಳಿ ಆ ಪಿಶಾಚಿ ಬ್ರಾಹ್ಮಣ ಗಡಗಡಗಡ ನಡುಗ್ಬಿಡ್ತಾನೆ ಮತ್ತು ಭಕ್ತಿಯಿಂದ ಕೈ ಮುಗಿದು, ಮಹಾಪುರುಷನೇ, ನನ್ನ ಯಾವುದೋ ಸುಕೃತದಿಂದಾಗಿ ಇಂದು ನನಗೆ ನಿನ್ನ ಶರಣ ದರ್ಶನದ ಸುಯೋಗ ಒದಗಿ ಬಂತು. ನಿನ್ನ ಆಜ್ಞೆಗೆ ನಾನು ಒಪ್ಪಿಕೊಳ್ತೇನೆ. ದಯವಿಟ್ಟು ನನಗೆ ಈ ಪಿಶಾಚಿ ಜನ್ಮದಿಂದ ವಿಮುಕ್ತಿಯಾಗುವುದಕ್ಕೆ ಏನಾದರೂ ಉಪಾಯ ಹೇಳು ತಂದೆ ಅಂತ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾನೆ. ಆಗ ಸದ್ಗುರುಗಳು ಆ ಪಿಶಾಚಿಯನ್ನು ಕುರಿತು, ಎಲ್ಲವೋ ಈ ಬ್ರಾಹ್ಮಣ ಪತ್ನಿಯು ಸದ್ಭಾವನೆಯಿಂದ 10 ದಿನಗಳವರೆಗೆ ನಿನ್ನ ಕರ್ಮ ಮಾಡುವಳು. ಅದರಿಂದಾಗಿ ನಿನ್ನ ಪಿಶಾಚತ್ವವು ನಾಶವಾಗಿ ಸದ್ಗತಿ ಉಂಟಾಗುವುದು ಎಂದು ಹೇಳಿ ನಂತರ ಆ ಬ್ರಾಹ್ಮಣನ ಹೆಂಡತಿಯನ್ನು ಮುಂದಕ್ಕೆ ಕರೆದು, ಅಮ್ಮ, ನಿನ್ನ ಬಳಿಯಲ್ಲಿ ಇದ್ದಷ್ಟು ದ್ರವ್ಯವನ್ನು ವೆಚ್ಚ ಮಾಡಿ ಆ ಬ್ರಾಹ್ಮಣನ ಹೆಸರಿಂದ ಕರ್ಮ ಮಾಡಿಬಿಡು ಮತ್ತು ಉತ್ತರ ಕ್ರಿಯೆಯ 10ನೆಯ ದಿವಸ ಈ ಪ್ರೇತದ ಹೆಸರಿನಿಂದ ಇಲ್ಲಿರುವ ಅಷ್ಟತೀರ್ಥಗಳಲ್ಲಿ ಸ್ನಾನ ಮಾಡು. ಈಗ ನಿತ್ಯವೂ ಆಚರಿಸುತ್ತಿರುವಂತೆ ಇನ್ನು 7 ದಿನಗಳವರೆಗೆ ಈ ಔದುಂಬರ ವೃಕ್ಷಕ್ಕೆ ಅಭಿಷೇಕ ಮಾಡು. ಇದರಿಂದ ನಿನ್ನ ಬ್ರಹ್ಮಹತ್ಯೆ, ಪರವಿತಾಪಹಾರದ ದೋಷಗಳು ನಾಶವಾಗಿ ಈ ಪಿಶಾಚಿಯಾದ ಬ್ರಾಹ್ಮಣನಿಗೆ ಸದ್ಗತಿ ಉಂಟಾಗುತ್ತೆ. ನಂತರ ನಿನಗೆ ಪೂರ್ಣಾಯುಷ್ಯವುಳ್ಳ ಗಂಡು ಹೆಣ್ಣು 2 ಮಕ್ಕಳಾಗ್ತವೆ. ಆ ಥರ ನುಡಿತಾ ಇದ್ದಂಗೆ ವಿಪ್ರಸ್ತ್ರೀಗೆ ನಿದ್ರೆಯಿಂದ ತಟ್ಟನೆ ಎಚ್ಚರವಾಗುತ್ತೆ. ಅವಳು ಭಯಚಕಿತನಾಗಿ ಮೇಲೆ ಏಳ್ತಾಳೆ. ಕನಸಿನಲ್ಲಿ ಕಂಡ ಗುರುಮೂರ್ತಿಯನ್ನು ತನ್ನ ಮನಸ್ಸಿನಲ್ಲಿಯೂ ದೃಢವಾಗಿ ಕಾಣತೊಡಗಿದಳು. ಗುರುಗಳು ಸ್ವಪ್ನದಲ್ಲಿ ತಿಳಿಸಿದಂತೆ ಆ ಪಿಶಾಚಿ ಬ್ರಾಹ್ಮಣನ ಹೆಸರಿನಲ್ಲಿ 10 ದಿನಗಳವರೆಗೆ ಶ್ರದ್ಧಾವಂತಳಾಗಿ ಕಾರ್ಯ ಮಾಡಿ ಬ್ರಹ್ಮಹತ್ಯಾ ದೋಷದಿಂದ ವಿಮುಕ್ತಿ ಪಡಿತಾಳೆ. ಆ ಪ್ರೇತತ್ವ ಹೊಂದಿದ ಬ್ರಾಹ್ಮಣನಿಗೂ ಸಹ ಸದ್ಗತಿ ಉಂಟಾಗತ್ತೆ. ತರುವಾಯ ಮತ್ತೊಂದು ದಿನ ಸದ್ಗುರುನಾಥನು ಆ ಸ್ತ್ರೀಯಳ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅವಳ ಉಡಿಯಲ್ಲಿ 2 ತೆಂಗಿನಕಾಯಿಗಳನ್ನು ಹಾಕಿ ಆಶೀರ್ವದಿಸಿದನು ಮತ್ತು, ಅಮ್ಮ, ನಿನ್ನ ಸೇವೆಯು ನಮಗೆ ಸಂದಾಯವಾಯಿತು. ನೀನಿನ್ನು ನಿಶ್ಚಿಂತೆಯಿಂದ ಪಾಲನೆ ಮಾಡು. ನಿನಗೆ ಸುಜ್ಞಾನಿಗಳಾದ ಹಾಗೂ ಪೂರ್ಣಾಯುಷಿಗಳಾದ ಮಕ್ಕಳು ಜನಿಸುವರು. ನಿನ್ನ ವಂಶವು ಅವಿಚ್ಛಿನ್ನವಾಗಿ ಮುಂದುವರಿಯುವುದು ಅಂತ ಆಶೀರ್ವದಿಸಿ ಅದೃಶ್ಯರಾಗ್ತಾರೆ. ಎಚ್ಚೆತ್ತ ವಿಪ್ರ ಪತ್ನಿಗೆ ಆ ಶುಭ ಸ್ವಪ್ನದಿಂದಾಗಿ ಖುಷಿಯಾಗುತ್ತೆ, ಒಳ್ಳೆ ಹರುಷವೆನಿಸಿತು. ಅವಳು ತನ್ನ ಪತಿಯೊಂದಿಗೆ ಬಲು ಭಕ್ತಿಯಿಂದ ಗುರುವಿನ ಆರಾಧನೆಯನ್ನು ಮಾಡಿದಳು. ಮುಂದೆ ಆ ಸಾಧ್ವಿಗೆ ಸಲಕ್ಷಣ ಭರಿತರಾದ 2 ಗಂಡು ಮಕ್ಕಳು ಜನಿಸಿದರು. ಗುರುಕೃಪೆಯಿಂದಾಗಿ ಆ ಮಕ್ಕಳು ಶುಕ್ಲ ಪಕ್ಷದ ಚಂದ್ರಮನಂತೆ ದಿನೇ ದಿನೇ ಬೆಳೆಯತೊಡಗಿದರು. ಹಿರಿಯ ಹುಡುಗನಿಗೆ 7 ವರ್ಷಗಳು, ಚಿಕ್ಕ ಹುಡುಗನಿಗೆ 3 ವರ್ಷಗಳು ತುಂಬಿದವು. ಆಗ ಆ ದಂಪತಿಗಳು ಬಹು ಸಂಭ್ರಮದಿಂದ ಹಿರಿಯವನ ಉಪನಯನ ಕಾರ್ಯವನ್ನು, ಚಿಕ್ಕ ಮಗನ ಜವಳವನ್ನು ಮಾಡುವುದಕ್ಕೆ ಮುಹೂರ್ತ ಠರಾವು ಮಾಡಿದರು. ಆದರೆ ಉಪನಯನವಾಗುವ ಮುನ್ನಾ ದಿನವೇ ಹಿರಿಯ ಹುಡುಗನು ಅಕಸ್ಮಾತ್ತಾಗಿ ಬೇನೆಗೆ ಒಳಗಾದನು. ಆತನಿಗೆ ಧನುರ್ವಾಯು, ವಿಷಮಜ್ವರ ಮುಂತಾದ 108 ವ್ಯಾಧಿಗಳು ಒಮ್ಮೆಲೆ ಕೂಡಿ ಒದ್ದಾಡತೊಡಗಿದನು.
3 ದಿನಗಳವರೆಗೆ ಇದೇ ರೀತಿ ಸಂಕಟಪಟ್ಟು ಅಂದು ಹೊತ್ತು ಮುಳುಗುವ ವೇಳೆಗೆ ಆ ಹುಡುಗನು ಮರಣ ಹೊಂದಿದನು. ಇದರಿಂದ ತಂದೆ ತಾಯಿಗಳಿಗೆ ವಿಪರೀತ ದುಃಖ ಉಂಟಾಯಿತು. ಆ ಸ್ತ್ರೀಯಂತೂ ಮಗನ ಮರಣದಿಂದ ಆಕ್ರೋಶಗೊಂಡು ತನ್ನ ತಲೆಯನ್ನು ಒಳ್ಳೆ ಕಸುವಿನಿಂದ ನೆಲಕ್ಕೆ ಅಪ್ಪಳಿಸುತ್ತಾ ಅಳತೊಡಗಿದಳು. ಅದರಿಂದಾಗಿ ಕೆಲ ಹೊತ್ತು ಮೂರ್ಛಿತಳಾಗಿ ನೆಲಕ್ಕೆ ಬೀಳ್ತಾ ಇದ್ಲು. ಮತ್ತೆ ಮೂರ್ಛೆ ತಿಳಿದೊಡನೆಯೇ ಅಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ಲು. ಮಗನ ಸದ್ಗುಣಗಳನ್ನೆಲ್ಲ ಹಾಡಿಕೊಂಡು ಅಳುತ್ತಾ ಶವವನ್ನು ಗಟ್ಟಿಯಾಗಿ ಬಿಗಿದಪ್ಪಿ ಮುದ್ದಿಸತೊಡಗಿದ್ದಳು. ಕಂದ, ಸದ್ಗುರುಗಳ ಕೃಪೆಯಿಂದ ಜನಿಸಿದ ನೀನು ದೀರ್ಘಾಯುಷಿಯಾಗಿ ಬಾಳಿ ನಮ್ಮ ಮುಪ್ಪಿನ ಕಾಲದಲ್ಲಿ ನಮ್ಮನ್ನು ಸಂರಕ್ಷಿಸುವಿ ಎಂದು ನಾನು ಅದೆಷ್ಟೋ ಆಶೋತ್ತರಗಳನ್ನು ಕಟ್ಟಿಕೊಂಡಿದ್ದೆ. ಆದರೆ ನೀನು ನಮ್ಮನ್ನು ನಡು ನೀರಿನಲ್ಲಿ ಕೈಬಿಟ್ಟು ಹೀಗೆ ಹೊರಟು ಹೋಗಬಹುದೇ ಅಂತ ಪರಿಪರಿಯಾಗಿ ಹಾಡ್ಕೊಂಡು ಅಳ್ತಾ ಇರ್ತಾಳೆ. ಅಮ್ಮ, ಸುಮ್ಮನೆ ಹತ್ತು ಆಯಾಸ ಮಾಡ್ಕೊಳ್ಳೋದೇಕೆ? ದೈವ ಲಿಖಿತವು ಯಾರಿಗೂ ತಪ್ಪಿದ್ದಲ್ಲ ಎಂದು ಕೂಡಿದ ಜನರೊಳಗೆ ಎಷ್ಟೇ ಸಮಾಧಾನ ಹೇಳಿದ್ರು ಅವಳ ದುಃಖ ಶಾಂತವಾಗೋದಿಲ್ಲ. ಈ ರೀತಿಯಾಗಿ ರೋಧಿಸುತ್ತಾ ಅವಳು ಬೆಳಗಾಗೋವರೆಗೂ ಶವವನ್ನು ತೊಡಿ ಮೇಲೆ ಹಾಕೊಂಡೇ ಕೂತಿರ್ತಾಳೆ. ಬೆಳಗಾಗತ್ತೆ. ಆಗ ಬ್ರಾಹ್ಮಣ ಜಾತಿಯ ಜನರೆಲ್ಲರೂ ಬಂದು, ಅಮ್ಮ ಇನ್ನು ಅಳುವುದು ಸಾಕು, ಸಂಸ್ಕಾರಕ್ಕಾಗಿ ಶವವನ್ನು ನಮಗೆ ಕೊಡುವಂತ ಒತ್ತಾಯ ಮಾಡ್ತಾರೆ. ಆದರೆ ಆ ಬ್ರಾಹ್ಮಣ ಸ್ತ್ರೀ ಹೇಳ್ತಾಳೆ, ತನ್ನ ಪ್ರಾಣ ಹೋದರೂ ಶವವನ್ನು ಅಗ್ನಿ ಸಂಸ್ಕಾರಕ್ಕೆ ನಾನು ಕೊಡೋದಿಲ್ಲ. ತನ್ನ ಮಗನೊಂದಿಗೆ ತಾನೂ ಅಗ್ನಿ ಪ್ರವೇಶ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳಿ ಶವವನ್ನು ಯಾರಿಗೂ ಕೊಡಲಾರ್ದೆ ಗಟ್ಟಿಯಾಗಿ ಬಿಗಿದಪ್ಪಿ ಅಳ್ತಾ ಕೂತ್ಕೊಂಡ್ಬಿಡ್ತಾಳೆ. ಮಧ್ಯಾಹ್ನ ಸಮಯನೂ ಆಯಿತು. ಆದರೂ ಶವಕ್ಕೆ ಅಂತ್ಯ ಸಂಸ್ಕಾರ ನೆರವೇರಲಿಲ್ಲ. ಊರಿನ ಬ್ರಾಹ್ಮಣರೆಲ್ಲರೂ ಆ ವಿಪ್ರಸ್ತ್ರೀಯ ಮೊಂಡತನಕ್ಕೆ ಚಿಂತೆಗೊಳಗಾಗ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಜನಜಂಗುಳಿಯ ಮಧ್ಯದಿಂದ ಓರ್ವ ತೇಜಸ್ವಿಯಾದ ಬ್ರಹ್ಮಚಾರಿಯು ಆ ಬ್ರಾಹ್ಮಣಿ ಎದುರಿಗೆ ಬಂದು ನಿಂತು ಅವಳಿಗೆ ಆತ್ಮಜ್ಞಾನವನ್ನು ಬೋಧಿಸತೊಡಗ್ತಾನೆ. ನಾಮಧಾರಕ ಶಿಷ್ಯನೇ, ಆತನು ಬೇರೆ ಯಾರೂ ಅಲ್ಲ, ಭಕ್ತ ವತ್ಸಲನಾದ ನಮ್ಮ ಗುರು ನರಸಿಂಹ ಸರಸ್ವತಿಯತಿರಾಯನೇ ಬ್ರಹ್ಮಚಾರಿಯ ರೂಪ ಧರಿಸಿ ಅಲ್ಲಿಗೆ ಬಂದಿದ್ದನು. ಆತನು ವಿವರಿಸಿದ ಬ್ರಹ್ಮಜ್ಞಾನವು ಅಪ್ರತಿಮವಾದದ್ದು. ಅದು ಕೇಳುವುದಕ್ಕೆ ತುಂಬ ಮನೋಹರವಾಗಿದೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾ ಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 20ನೆಯ ಅಧ್ಯಾಯವು ಮುಕ್ತಾಯವಾಯಿತು. ಓಂ ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿರಾಮ್. ಶ್ರೀ ಗುರುಚರಿತ್ರೆ 21ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನಿಯು ನಾಮಧಾರಕನನ್ನು ಕುರಿತು ಈ ರೀತಿಯಾಗಿ ಹೇಳತೊಡಗಿದನು. ನಾಮಕರ್ಣಿಯೇ ಕೇಳು. ಕಾರಣಿಕ ಪುರುಷನಾದ ಆ ಬ್ರಹ್ಮಚಾರಿಯು ವಿಪ್ರಸ್ತ್ರೀಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸತೊಡಗಿದನು. ಅಮ್ಮ, ನೀನು ತಿಳುವಳಿಕೆ ಇಲ್ಲದೆ ವ್ಯರ್ಥವಾಗಿ ಶೋಕ ಮಾಡುತ್ತಿದ್ದೀಯ. ವಿಚಾರ ಮಾಡಿ ನೋಡಲಾಗಿ ಈ ಜಗತ್ತಿನಲ್ಲಿ ಜನ್ಮ ತಾಳಿದವರು ಇದುವರೆಗೂ ಯಾರೂ ಸಾಯದೆ ಉಳಿಯಲೇ ಇಲ್ಲ. ಹುಟ್ಟಿದವರು ಯಾರು, ಸತ್ತವರು ಯಾರು? ಅವರೆಲ್ಲರೂ ಎಲ್ಲಿಂದ ಹುಟ್ಟಿ ಬಂದರು? ನೀರಿನಲ್ಲಿ ಹುಟ್ಟಿದ ಬುರುಗು ಗುಳ್ಳೆಗಳಿಗಳಂತೆ ಈ ಪ್ರಾಣಿಗಳ ಜನನ ಮರಣದ ಜಂಜಾಟವಿದೆ. ಪೃಥ್ವಿ, ಆಪ್, ತೇಜ, ವಾಯು, ಆಕಾಶಗಳೆಂಬ ಪಂಚ ಮಹಾಭೂತಗಳಿಂದೊಡಗೂಡಿ ಈ ದೇಹವು ನಿರ್ಮಾಣವಾಗಿದೆ. ಈ ಭೂತಗಳು ಬೇರೆ ಬೇರೆಯಾದವೆಂದರೆ ಈ ದೇಹವು ನಿರ್ಮಾಣವಾಗಿದೆ. ಈ ಭೂತಗಳು ಬೇರೆ ಬೇರೆಯಾದವೆಂದರೆ ಈ ದೇಹವು ನಿರ್ಜೀವಿ ಎನಿಸುವುದು. ಮಾಯಾ ಅವಿದ್ಯೆಗಳ ಸಂಯೋಗದಿಂದಾಗಿ ಜೀವಿಯು ದೇಹವೇ ತಾನೆಂದು ಭ್ರಾಂತಿಗೀಡಾಗುವನು. ಸತ್ವ, ರಜ, ತಮಗಳೆಂಬ 3 ಗುಣಗಳು ಆತನಲ್ಲಿ ಸೇರಿಕೊಂಡು ಹೆಂಡತಿ, ಮಕ್ಕಳು, ತಾಯಿ, ತಂದೆ, ಬಂಧು, ಮಿತ್ರ ಎಂಬ ಇಲ್ಲದ ಸಂಬಂಧವನ್ನು ಕಲ್ಪಿಸಿ ಜೀವಿಯನ್ನು ದುಃಖಕ್ಕೀಡು ಮಾಡುವುದು. ಇಂದ್ರಿಯಗಳ ಅಧೀನನಾದ ಜೀವಿಯು ಕರ್ಮಪಾಶದಿಂದ ಬಿಗಿಯಲ್ಪಟ್ಟು ಜನ್ಮಾಂತರಗಳಲ್ಲಿ ಸಹಿತ ತನ್ನ ಕರ್ಮದ ಫಲವನ್ನು ಭೋಗಿಸಬೇಕಾಗುವುದು. ತಪೋಬಲದಿಂದ ಕೋಟಿ ಕಲ್ಪಗಳ ಆಯುಷ್ಯ ಪಡೆದಿರುವ ದೇವತೆಗಳಿಗೆ ಸಹಿತ ಅವರವರ ಕರ್ಮಗಳು ಬೆನ್ನು ಬಿಡಲಾರವು. ಅಂದಮೇಲೆ ಸಾಮಾನ್ಯ ಮಾನವರ ಪಾಡೇನು?
ಈ ಸಂಸಾರದಲ್ಲಿ ಜನಿಸಿದ ನರನು ತನ್ನ ಕರ್ಮಾನುಸಾರವಾಗಿ ಸುಖ ದುಃಖದ ಫಲಗಳನ್ನು ಅನುಭವಿಸಲೇಬೇಕಾಗುವುದು. ದೇಹಧಾರಿಯಾದವನಿಗೆ ಹಲವು ಬಗೆಯ ವಿಕಾರಗಳು ಉಂಟಾಗುವು. ಇದು ನಿಜವಾಗಿಯೂ ಸ್ಥಿರವಾದುದಲ್ಲ. ಇಂತಹ ನಶ್ವರವಾದ ದೇಹಕ್ಕೆ ನನ್ನದು ನನ್ನದು ಎಂದು ಬಡಿದಾಡುವುದು ಮೂರ್ಖತನದ ಕಾರ್ಯವು. ಇದೇ ಕಾರಣದಿಂದಲೇ ಜ್ಞಾನಿಗಳಾದವರು ಹುಟ್ಟಿದಾಗ ಸಂತೋಷ ಪಡುವುದಿಲ್ಲ, ಸತ್ತಾಗ ವ್ಯಥೆಯನ್ನು ಪಡುವುದಿಲ್ಲ. ಹುಟ್ಟಿದಾಗ ಸಂತೋಷ ಪಡುವುದಿಲ್ಲ, ಸತ್ತಾಗ ವ್ಯಥೆಯನ್ನು ಪಡುವುದಿಲ್ಲ. ದೇಹವು ಕರ್ಮ ಬಂಧನದಿಂದ ಬಿಗಿಯಲ್ಪಟ್ಟಿರುವ ಕಾರಣ ಅವರವರ ಕರ್ಮಾನುಸಾರವಾಗಿ ಕೆಲವರು ಚಿಕ್ಕ ವಯಸ್ಸಿನಲ್ಲಿಯೇ ಸಾಯುವರು, ಕೆಲವರು ವೃದ್ಧಾಪ್ಯದವರೆಗೂ ಬಾಳುವರು. ಏನಾದರೂ ಅವರಿಗೆ ಸಾವು ಮಾತ್ರ ನಿಶ್ಚಿತವಾದದ್ದೇ. ನನ್ನದು ನನ್ನದು ಎಂದು ನುಡಿಯುವ ಈ ಶರೀರವು ನಿಜವಾಗಿಯೂ ರಕ್ತ ಮಾಂಸ ಮಲಮೂತ್ರಾದಿಗಳ ಅಸಹ್ಯ ಸಂಗ್ರಹವಾಗಿದೆ. ಅಮ್ಮ, ನೀನೇ ಸ್ವಲ್ಪ ವಿಚಾರಿಸಿ ನೋಡು. ಈ ಮೊದಲು ನಿನಗೆ ಕೋಟ್ಯಾಂತರ ಜನ್ಮಗಳಾಗಿರಬಹುದು. ಆ ಜನ್ಮಗಳಲ್ಲಿ ನೀನು ಮನುಷ್ಯಳು, ಕ್ರಿಮಿ, ಕೀಟ, ಪಶು ಪಕ್ಷಿಯಾಗಿ ಎಷ್ಟೋ ಜನ್ಮಗಳನ್ನು ತೆಳೆದಿದ್ದಿ. ನೀನೇ ಹೇಳು. ಮನುಷ್ಯ ಜನ್ಮದಲ್ಲಿ ನೀನು ಹುಟ್ಟಿ ಬಂದಿದ್ದರೆ ಹಿಂದಿನ ಜನ್ಮಗಳಲ್ಲಿ ಯಾರಿಗೆ ತಾಯಿಯಾಗಿದ್ದಿ, ಯಾರಿಗೆ ಹೆಂಡತಿಯಾಗಿದ್ದಿ, ಎಂಥವರಿಗೆ ಮಗಳಾಗಿದ್ದಿ ಎಂಬುದನ್ನು ನಮಗೆ ವಿಚಾರಿಸಿ ಹೇಳು. ಈ ಜನ್ಮದಲ್ಲಿ ನಿನ್ನ ಮಗನಾಗಿದ್ದವನು ಮುಂದಿನ ಜನ್ಮದಲ್ಲಿ ಇನ್ಯಾವುದೋ ಜೀವಿಯಾಗಿ ಬೇರೆಯವರಿಗೆ ಮಗನಾಗಿರುತ್ತಾನೆ. ಅಂದ ಬಳಿಕ ಎಲ್ಲಿಯ ತಾಯಿ, ಎಲ್ಲಿಯ ಮಗ? ಇವೆಲ್ಲ ಕೇವಲ ನಮ್ಮ ಭ್ರಮೆಯ ವಿಚಾರಗಳಾಗಿವೆ. ಅಂದ ಮೇಲೆ ಮಗನು ಸತ್ತನೆಂದು ನೀನು ರೋಧಿಸುತ್ತಾ ಕೊಡುವುದು ಅಜ್ಞಾನದ ಲಕ್ಷಣವೇ ಹೊರತು ಬೇರೇನೂ ಅಲ್ಲ. ಆದ ಕಾರಣ ಸರಿಯಾದ ತಿಳುವಳಿಕೆಯನ್ನು ತಂದುಕೊಂಡು ಇನ್ಮೇಲಾದರೂ ಲೌಕಿಕದಂತೆ ಶವವನ್ನು ಸಂಸ್ಕಾರ ಮಾಡುವುದಕ್ಕೆ ಕೊಟ್ಟು ಬಿಡು ಅಂತ ಸಾಧ್ವಿಗೆ ಮನದಟ್ಟಾಗುವಂತೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡ್ತಾನೆ. ಆಗ ಸಾಧ್ವಿಯ ಬ್ರಹ್ಮಚಾರಿಗೆ, ಸ್ವಾಮಿ, ತಾವು ಎಲ್ಲ ಬಗೆಯ ಉಪದೇಶವನ್ನು ನನಗೆ ನೀಡಿದ್ರಿ, ಆದರೂ ನನ್ನ ಮನಸ್ಸು ಸ್ಥಿರವಾಗಲೊಲ್ಲದು. ನೀವು ಹೇಳುವಂತೆ ಸಾವು, ನೋವು, ದುಃಖ, ಸುಖ ಕೇವಲ ಪೂರ್ವಜನ್ಮದ ಕರ್ಮ ಒಂದೇ ಕಾರಣವಾಗಿದ್ದರೆ ನಾವು ಶ್ರೀ ಗುರುಗಳನ್ನೂ ಹರಿಹರರನ್ನು ಆರಾಧಿಸುವುದೇತಕ್ಕೆ ಅಲ್ವಾ? ಪರಿಸಗಲ್ಲಿನ ಸಂಪರ್ಕದಿಂದ ಲೋಹವು ಬಂಗಾರವಾಗದಿದ್ದರೆ ಅದಕ್ಕೆ ಮಹತ್ವವಾದರೂ ಎಲ್ಲಿಂದ ಬರುತ್ತೆ? ನಾನು ಮೊದಲೇ ದೈವಹೀನಳು, ಅದನ್ನು ಪಂಡಿತರ ಬಾಯಿಂದ ಕೇಳಿ ತಿಳಿದುಕೊಂಡಿದ್ದೆ. ಅದಕ್ಕೆ ಶ್ರೀ ಗುರುಚರಣಗಳನ್ನು ಆಶ್ರಯಿಸಿದ್ದೆ. ಆತನು ನನಗೆ ಅಭಯವಿತ್ತು ಆಶೀರ್ವದಿಸಿದ್ದನು. ಆದ್ದರಿಂದಲೇ ಇನ್ನು ಮೇಲೆ ನನ್ನ ಮಕ್ಕಳಿಗೆ ಅಕಾಲ ಮರಣವಿಲ್ಲವೆಂದು ನಾವು ವಿಶ್ವಾಸವಿಟ್ಟೆವು. ಅಂದಾಗ ನರಸಿಂಹ ಸರಸ್ವತಿ ಯತಿರಾಯರಂಥ ಶ್ರೇಷ್ಠ ಗುರುಗಳ ಮಾತು ಅದೇಕೆ ಅಸತ್ಯವಾಗಬೇಕು? ತ್ರಿಮೂರ್ತಿ ರೂಪನಾದ ಆ ಗುರುನಾಥನು ನಂಬಿದ ಭಕ್ತಳಾದ ನನ್ನನ್ನು ಅದೇಕೆ ಈ ರೀತಿ ವಂಚಿಸಿ ಮೋಸ ಮಾಡಬೇಕು? ನರಸಿಂಹ ಸರಸ್ವತಿ ಯತಿರಾಯನು ಭಕ್ತವತ್ಸಲನಲ್ಲವೆಂದು ಸಾರುವುದಕ್ಕೆ ನಾನೀಗ ನನ್ನ ಪ್ರಾಣ ತ್ಯಜಿಸುವುದಕ್ಕೂ ಸಿದ್ಧಳಾಗಿಯೇ ಕೂತಿದ್ದೇನೆ ಎಂದು ತನ್ನ ಮನೋನಿರ್ಧಾರವನ್ನು ಆ ಬ್ರಹ್ಮಚಾರಿ ಎದುರು ಅಳುತ್ತಾ ತೋಡಿಕೊಂಡಳು. ಬ್ರಾಹ್ಮಣಿಯ ಮನೋನಿರ್ಧಾರವನ್ನು, ಅಚಲವಾದ ಗುರುಭಕ್ತಿಯನ್ನು, ಗುರುವಿನ ಮೇಲೆ ಅವಳಿಟ್ಟಿರುವ ವಿಶ್ವಾಸವನ್ನು ಗುರುತಿಸಿದ ಬ್ರಹ್ಮಚಾರಿ, ಅಮ್ಮ, ಹಾಗಿದ್ದರೆ ನೀನೀಗ ಒಂದು ಕೆಲಸ ಮಾಡು. ನಿನಗೆ ವರ ನೀಡಿದ ಗುರುರಾಯನ ಬಳಿಯೇ ನಿನ್ನ ಮಗನ ಶವವನ್ನು ಎತ್ತಿಕೊಂಡು ಹೋಗಿ ಮಲಗಿಸು. ಗುರುವಾಕ್ಯದ ಮೇಲೆ ನಿನಗೆ ಇಷ್ಟೊಂದು ವಿಶ್ವಾಸವಿದೆ ಎಂದ ಮೇಲೆ ಆ ದಯಾಳುವಾದ ಸದ್ಗುರುನಾಥನು ನಿನ್ನ ಮಗನಿಗೆ ಪುನರ್ಜನ್ಮವನ್ನು ನೀಡಿದರೂ ನೀಡಬಹುದು ಅಂತ ತಿಳಿಸಿ ಹೊರಟೋಗ್ತಾನೆ. ಬ್ರಹ್ಮಚಾರಿಯ ಮಾತು ಕೇಳಿ ಬ್ರಾಹ್ಮಣ ಪತ್ನಿಗೆ ಸರಿ ಅನಿಸುತ್ತೆ. ತಕ್ಷಣ ಮಗನನ್ನ ಶವವನ್ನು ತಗೊಂಡು ನರಸೋಬಾಡಿಗೆ ಹೋಗ್ತಾಳೆ. ಅಲ್ಲಿ ಔದುಂಬರ ವೃಕ್ಷದ ಅಡಿಯಲ್ಲಿರುವ ಪಾದುಕೆಗಳೆದುರು ತನ್ನ ಮಗನ ಶವವನ್ನು ಮಲಗಿಸಿ, ಗುರುನಾಥ, ನನ್ನ ಮಗನನ್ನು ಬದುಕಿಸಿಕೊಡು ಎಂದು ರೋಧಿಸುತ್ತಾ ಪಾದುಕೆಗಳಿಗೆ ತನ್ನ ತಲೆಯನ್ನು ಅಪ್ಪಳಿಸತೊಡಗುತ್ತಾಳೆ. ಅವಳ ಆಕ್ರಂದವನ್ನು ಕೇಳಿ ಕೆಲವು ಜನ ಬ್ರಾಹ್ಮಣರು ಅಲ್ಲಿಗೆ ಬಂದು ಸೇರ್ತಾರೆ. ಅಮ್ಮ, ಸುಮ್ಮನೆ ಏಕೆ ಆಕ್ರೋಶ ಪಡುತ್ತಾ ಇದ್ದೀಯಾ? ಶವವನ್ನು ಕೊಡು, ನಾವು ಅದರ ಅಂತ್ಯ ಸಂಸ್ಕಾರ ಮುಗಿಸ್ತೀವಿ ಅಂತ ಮತ್ತೆ ಕೇಳ್ತಾರೆ. ಆದರೆ ಬ್ರಾಹ್ಮಣಿ ಏನು ಹೇಳಿದ್ರು ಶವವನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ. ಅಮ್ಮ, ಇಲ್ಲಿ ಕಳ್ಳಕಾಕರ ಭಯ ಉಂಟು, ರಾತ್ರಿಯ ವೇಳೆ ನಿರ್ಜನ ಪ್ರದೇಶದಲ್ಲಿ ಇರ್ಲಿಕ್ಕಾಗೋದಿಲ್ಲ. ಆದ ಕಾರಣ ಶವವನ್ನು ಅಂತ್ಯ ಸಂಸ್ಕಾರಕ್ಕೆ ಕೊಟ್ಟು ನೀನು ನಿನ್ನ ಊರಿಗೆ ಹೋಗುವಂತ ಮತ್ತೊಮ್ಮೆ ಹೇಳ್ತಾರೆ. ಆಗಲೂ ಆ ಬ್ರಾಹ್ಮಣಿಯು ಶವವನ್ನು ಕೊಡಲಿಕ್ಕೆ
ಒಪ್ಪದಾಗಲು ಸರಿ, ಈ ಮೊಂಡ ಸ್ತ್ರೀಯೊಂದಿಗೆ ಈಗ ವಾದಿಸಿ ಪ್ರಯೋಜನವಿಲ್ಲ, ಬೆಳಗಾದ ನಂತರ ನಾವೇ ಬಂದು ಶವ ಸಂಸ್ಕಾರ ಮಾಡಿ ಹೋದ್ರಾಯ್ತು ಅಂತ ತಮ್ಮೊಳಗೆ ಮಾತಾಡಿಕೊಂಡ್ರು, ತಮ್ಮ ಮನೆಗೆ ಹೊರಟೋಗ್ಬಿಟ್ರು. ಅಲ್ಲಿ ತಂದೆ ತಾಯಿ ಹಾಗೂ ಅವರ ಮಗುವಿನ ಶವ ಇಷ್ಟೇ ಜನ ಉಳಿದ್ರು. ರಾತ್ರಿ 2 ಪ್ರಹರ ಕಳೆಯುವವರೆಗೂ ಅವರು ಶೋಕಿಸ್ತಾನೇ ಇದ್ದರು. ಹಿಂದೆ 2 ರಾತ್ರಿಗಳಿಂದ ಆ ತಂದೆ ತಾಯಿಗಳಿಗೆ ನಿದ್ರೆ ಎಂಬುದೇ ಇರಲಿಲ್ಲ. ಹೀಗೆ ಹತ್ತು ಆಯಾಸಗೊಂಡ ಆ ದಂಪತಿಗಳಿಗೆ ರಾತ್ರಿಯ 3ನೇ ಪ್ರಹರದಲ್ಲಿ ಸ್ವಲ್ಪ ನಿದ್ರೆ ಹತ್ತಿತು. ಆಗ ಆ ಬ್ರಾಹ್ಮಣ ಪತ್ನಿಗೆ ಒಂದು ಸ್ವಪ್ನ ಬಂದಿತ್ತು. ಜಟಾಧಾರಿಯಾಗಿ ಭಸ್ಮ, ರುದ್ರಾಕ್ಷಿ, ಯೋಗದಂಡ, ತ್ರಿಶೂಲಗಳನ್ನು ಧರಿಸಿ ಹುಲಿದೊಗಲನ್ನುಟ್ಟುಕೊಂಡಂತಹ ಸದ್ಗುರುನಾಥನು ಅವಳ ಬಳಿಗೆ ಬಂದು, ಅಮ್ಮ, ಏಕೆ ಸುಮ್ಮನೆ ನಮ್ಮ ಮೇಲೆ ಆಕ್ರೋಶ ಪಡುವಿರಿ? ನಿನ್ನ ಮಗನಿಗೆ ಆದದ್ದಾದರೂ ಏನು? ಇದೋ ಈ ಭಸ್ಮವನ್ನು ತಗೋ, ಇದನ್ನು ನಿನ್ನ ಹುಡುಗನ ಮೈಗೆಲ್ಲ ಲೇಪಿಸಿ ಬಾಯಲ್ಲಿ ಸ್ವಲ್ಪ ಭಸ್ಮ ಹಾಕು. ಬಹುತೇಕವಾಗಿ ಈ ಹುಡುಗನ ಜೀವವು ಕಣ್ತಪ್ಪಿನಿಂದ ಎಲ್ಲೋ ಹೊರಟು ಹೋಗಿರಬೇಕು. ಆ ಹುಡುಗನ ಬಾಯಿ ತೆರೆಸು, ನಾವು ಆತನ ಬಾಯಿಯಲ್ಲಿ ಊದಿ ಆತನ ಪ್ರಾಣವನ್ನು ತಿರುಗಿ ತರಿಸುತ್ತೇವೆ ಎಂದು ಅವಳ ಕೈಯಲ್ಲಿ ಭಸ್ಮವನ್ನು ಕೊಟ್ಟಂತಾಗತ್ತೆ. ಥಟ್ಟನೆ ಆ ಸಾಧ್ವಿಗೆ ಎಚ್ಚರವಾಯಿತು. ಅವಳು ಭಯದಿಂದ ನಡುಗಿದಳು. ಇದೇನು ಕನಸು? ಇದು ಕೇವಲ ನನ್ನ ಮನಸ್ಸಿನ ಹಳವಂಡವಾಗಿದೆ, ಇದರಲ್ಲಿ ಏನೂ ಅರ್ಥವಿಲ್ಲ ಎಂದು ತಾನೇ ಅಂದ್ಕೊಳ್ತಾ ಕೂತ್ಕೋತಾಳೆ. ಮುಂದೆ 1-2 ನಿಮಿಷಗಳಲ್ಲಿ ಅವಳ ತೊಡೆ ಮೇಲೆ ಮಲಗಿದ್ದ ಶವದ ಅಂಗಾಂಗಗಳಲ್ಲೂ ಚೇತನ ಉಂಟಾಗುತ್ತೆ. ಅವಳು ಇದೇನೋ ಭೂತ ಸಂಚಾರವಾಯಿತೆಂದು ಅಂಜಿ ಹುಡುಗನ ಶವವನ್ನು ನೆಲಕ್ಕೆ ತೂಕಿ ದೂರ ಸರಿದು ನಡುಗುತ್ತಾ ನಿಂತ್ಕೊತಾಳೆ. ಅಷ್ಟರಲ್ಲಿ ಆ ಹುಡುಗನಿಗೆ ಸಂಪೂರ್ಣವಾಗಿ ಚೇತನ ಬಂದು, ಅವ್ವಾ ಹಸಿವೆ ಅಂತ ಅಳ್ತಾ ಕೂತ್ಕೋತಾನೆ. ಆಗ ಬ್ರಾಹ್ಮಣಿಯು ಧೈರ್ಯ ತಂದುಕೊಂಡು ಮಗನನ್ನು ಎತ್ತಿಕೊಳ್ತಾಳೆ ಮತ್ತು ಗಂಡನು ಮಲಗಿರುವಲ್ಲಿಗೆ ಹೋಗಿ ಅವನ್ನ ಎಬ್ಬಿಸಿ, ಶ್ರೀ ಗುರುಗಳು ನನ್ನ ಮಗನ ಪ್ರಾಣ ಉಳಿಸಿಬಿಟ್ರು ಅಂತ ಅತೀ ಹರ್ಷದಿಂದ ಹೇಳ್ತಾಳೆ. ನಂತರ ತಂದೆ, ತಾಯಿ, ಮಗ 3 ಸೇರಿ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಗುರು ಪಾದುಕೆಗಳಿಗೆ ನಮಸ್ಕರಿಸ್ತಾರೆ. ಬ್ರಾಹ್ಮಣನು ಸಂಗಮದಲ್ಲಿ ಸ್ನಾನ ಮಾಡಿ ಬಂದು ಗುರುಪಾದುಕೆಗಳ ಮೇಲೆ ಬಿದ್ದ ರಕ್ತ ಮೊದಲಾದ ಅಶುದ್ಧಗಳನ್ನೆಲ್ಲ ಪ್ರಕ್ಷಾಲನೆ ಮಾಡ್ತಾನೆ. ಪುನಃ ಅವರೆಲ್ಲರೂ ನದಿಯಲ್ಲಿ ಮಿಂದು ಬಂದು ಅಭಿಷೇಕಾದಿ ಅರ್ಚನೆಗಳನ್ನು ಮುಗಿಸಿದ್ರು. ಗುರುಪಾದುಕೆಗಳಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಹಾಕಿ ಗುರು ಸನ್ನಿಧಿಯಲ್ಲಿ ಕುಳಿತು ಗುರುಸ್ತೋತ್ರ ಮಾಡುತ್ತಾ ಭಜನಾಗೀತೆಗಳನ್ನು ಹಾಡತೊಡಗಿದ್ರು. ಇಷ್ಟೆಲ್ಲ ಕಾರ್ಯಕ್ರಮಗಳು ಅವರು ನೆರವೇರಿಸುತ್ತಿರುವಾಗಲೇ ಬೆಳಗಾಗುತ್ತೆ. ಪ್ರೇತ ಸಂಸ್ಕಾರ ಮಾಡುವುದಕ್ಕೆಂದು ಬ್ರಾಹ್ಮಣರೆಲ್ಲರೂ ತಮ್ಮ ಮನೆಗಳಿಂದ ಔದುಂಬರ ವೃಕ್ಷದೆಡೆಗೆ ಬಂದರು. ಆ 3 ಜನರು ಗುರುಪಾದುಕೆಗಳ ಎದುರು ಆನಂದದಿಂದ ಕುಳಿತು ಭಕ್ತಿಗೀತೆ ಹಾಡುತ್ತಿರುವುದನ್ನು ನೋಡಿ ವಿಸ್ಮಯಗೊಂಡರವರು. ನಿನ್ನೆ ಮೃತನಾಗಿದ್ದ ಬಾಲಕನು ಇಂದು ಗುರುಸ್ತೋತ್ರ ಪಠಿಸುತ್ತಾ ಕುಳಿತಿರುವುದನ್ನು ಕಂಡು ಅವರಿಗೆಲ್ಲ ಬಹಳ ಸಂತೋಷ, ಅಚ್ಚರಿ ಅಷ್ಟು ಉಂಟಾಗುತ್ತೆ. ಮೃತ ಬಾಲಕನು ಸಜೀವಗೊಂಡ ವಾರ್ತೆಯು ಬಹು ಬೇಗ ಆ ಗ್ರಾಮದಲ್ಲಿ ಪ್ರಸಾರವಾಯಿತು. ಗ್ರಾಮದ ನರ ನಾರಿಯರೆಲ್ಲರೂ ಅಲ್ಲಿ ಗುಂಪಾಗಿ ಬರಕ್ಕೆ ಶುರು ಮಾಡಿದ್ರು. ಆನಂದದಿಂದ ಶ್ರೀ ಗುರುಗಳ ಹಾಗೂ ಅವರ ಸ್ಥಾನವಾದ ಔದುಂಬರದ ಮಹಿಮೆಯನ್ನು ಕೊಂಡಾಡಿದರು. ಎಲ್ಲರೂ ಕೂಡಿಕೊಂಡು ಅಂದಿನ ದಿವಸ ಔದುಂಬರ ಸನ್ನಿಧಿಯಲ್ಲಿ ದೊಡ್ಡ ಸಮಾರಂಭ ಮಾಡಿ ಅನ್ನ ಸಂತರ್ಪಣೆ ನೆರವೇರಿಸಿದರು ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಗುರುಸ್ಥಾನವಾದ ಔದುಂಬರದ ಮಹಿಮೆಯನ್ನು ವಿವರಿಸಿ ಹೇಳಿದನು. ಮತ್ತು ನಾಮಧಾರಕ ಗುರುಸ್ಥಾನದಲ್ಲಿ ಭಕ್ತಿಯನ್ನಾಚರಿಸುವವರಿಗೆ ತಕ್ಷಣವೇ ಫಲಪ್ರಾಪ್ತಿಯಾಗುವುದು, ಬಂಜೆಗೆ ಮಕ್ಕಳಾಗುವುದು, ದರಿದ್ರನು ಸಿರಿವಂತನಾಗುವನು, ರೋಗಿಯು ಆರೋಗ್ಯವಂತನಾಗುವನು, ಅಪಮೃತ್ಯುವು ದೂರಾಗುವುದು, ಅಭೀಷ್ಟಗಳು ಸಿದ್ಧಿಸುವುವು, ದರಿದ್ರನು ಸಿರಿವಂತನಾಗುವನು, ಹೊಟ್ಟೆಶೂಲಿ, ಗಂಡಮಾಲೆ, ಮಲರೋಗ, ಪ್ರೇತಗಳ ಕಾಡಾಟ ಇವೆಲ್ಲವೂ ನಿವಾರಣೆಯಾಗುತ್ತೆ. ಮಂದ ಬುದ್ಧಿ ಇರ್ತಾರಲ್ಲ, ಅವರು ಔದುಂಬರವನ್ನು ಆರಾಧಿಸಿದರೆ ಜ್ಞಾನಿಯಾಗ್ತಾರೆ. ಭದಿರತ್ವವು ದೂರಾಗುತ್ತದೆ, ಮೂಕನು ಮಾತುಗಾರನಾಗುವನು. ಒಟ್ಟಾರೆ ಔದುಂಬರವನ್ನು ಆರಾಧಿಸುವವರಿಗೆ ಚತುರ್ವಿಧ ಪುರುಷಾರ್ಥಗಳು ಲಭ್ಯವಾಗುವುದೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಶ್ರೀ ಸಿದ್ಧ ನಾಮಧಾರಕ ಸಂವಾದದಲ್ಲಿ 21ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ ಕಿ ಜೈ. ಓಂ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕಿ ಜೈ.